ವಾರ್ತೆಗಳ ಪ್ರಾಯೋಜಕರು ಮಹಾರಥೋತ್ಸವ ದಿನಾಂಕ 24/2/2021 ಶ್ರೀ ಬೂದಿ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಬೂದಿ ಬಸವೇಶ್ವರ ಮಹಾಸಂಸ್ಥಾನ ಮಠ ಗಬ್ಬೂರು ಇವರ ಅಧ್ಯಕ್ಷತೆಯಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ನಮ್ಮೊಂದಿಗೆ ಇರುವ ಶ್ರೀಹರ ಗುರುಚರ ಮೂರ್ತಿಗಳು ನೇತೃತ್ವವನ್ನು ವಹಿಸಿಕೊಳ್ಳಲಿದ್ದಾರೆ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಸೂರ್ಯಸ್ವಾಮಿ ಹೊಸಪೇಟೆ, ಬಸಯ್ಯ ಸ್ವಾಮಿ ಹೊಸಪೇಟೆ ಮತ್ತು ವಿಶ್ವಜಿತ್ ಹೊಸಪೇಟೆ. ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ದ ಲಿವಿಂಗ್ ರೂಮ್ above Rahi Diagnostic, beside SBI Bank, near Gandhi Chowk, Raichur. SR Garments Classic Collections for kids, women and men, beside Vegetable Market, Cloth Bazaar, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. 0% EMI Bajaj Finance available. AMS Computers Sales and Service, beside SBI Bank, Station Road, Raichur. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ನಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್, ಅಂಬೇಡ್ಕರ್ ಸರ್ಕಲ್, ರಾಯಚೂರು. JK Garments, traditional clothes for kids, girls, women and men. Opposite SC Kirti, Cloth Bazaar, MG Road, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಿನರ್ಜಿ ಸನ್ ರೈಸ್ ಕಾಲೇಜಿನ ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ವಿದ್ಯೆ ಜೊತೆಗೆ ಶಿಸ್ತು ಅಳವಡಿಸಿಕೊಳ್ಳಿ. ಮಂಜುನಾಥ್. ವಾರ್ತೆಗಳ ವಿವರ. ಮೀಸಲಾತಿ ಕುರಿತಾಗಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಗಿದ್ದು, ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚಿಸಿ ಸಂಪೂರ್ಣ ಅಧ್ಯಯನ ವರದಿ ಆಧರಿಸಿ ಮೀಸಲಾತಿ ಹಂಚಿಕೆ ಸರ್ಕಾರ ತೀರ್ಮಾನಿಸಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು
ಪಂಚಾಯತ್ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರು. ಮೀಸಲಾತಿ ಕುರಿತಾಗಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಗಿದ್ದು, ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚಿಸಿ ಸಂಪೂರ್ಣ ಅಧ್ಯಯನ ವರದಿ ಆಧರಿಸಿ ಮೀಸಲಾತಿ ಹಂಚಿಕೆ ಸರ್ಕಾರ ತೀರ್ಮಾನಿಸಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ಕುರುಬರು, ವಾಲ್ಮೀಕಿ, ಪಂಚಮಸಾಲಿ, ಒಕ್ಕಲಿಗರು ಸೇರಿದಂತೆ ಅನೇಕ ಜಾತಿ ಸಮುದಾಯಗಳಿಂದ ಮೀಸಲಾತಿ ನೀಡುವ ಬೇಡಿಕೆ ಹೆಚ್ಚಿಸಿದೆ. ಪಾದಯಾತ್ರೆ ಸೇರಿದಂತೆ ಅನೇಕ ರೀತಿ ಹೋರಾಟಗಳು ನಡೆಯುತ್ತಿವೆ. ಅರ್ಹತೆ ಆಧಾರದ ಮೇಲೆ ಯಾರಿಗೂ ಅನ್ಯಾಯವಾಗದಂತೆ ಮೀಸಲಾತಿ ನೀಡಬೇಕಾದ ಅವಶ್ಯಕತೆ ಇದೆ. ಕುಲಶಾಸ್ತ್ರ ಅಧ್ಯಯನ, ಹಿಂದುಳಿದ ಆಯೋಗದ ವರದಿ ಆಧಾರದ ಮೇಲೆ ಮೀಸಲಾತಿ ನಿರ್ಧಾರವಾಗಬೇಕಿದೆ. ಅರ್ಹತೆ ಆಧಾರದ ಮೇಲೆ ವರದಿ ಪಡೆದು ಮುಂದಿನ ಕ್ರಮ ಸರ್ಕಾರ ಕೈಗೊಳ್ಳಲಿದೆ ಎಂದರು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಬೇಕೆನ್ನುವ ಬೇಡಿಕೆ ಕಳೆದ 500 ವರ್ಷಗಳಿಂದ ಕೇಳಿ ಬಂದಿತ್ತು. ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ಗುಲಾಮಗಿರಿ ಸಂಕೇತವಾಗಿದ್ದ ಬಾಬ್ರಿ ಮಸೀದಿಯನ್ನು ತೆರವುಗೊಳಿಸಿ ರಾಮ ಮಂದಿರದ ನಿರ್ಮಾಣ ಮಾಡಲು ಅವಕಾಶ ನೀಡಿದೆ. ಜನರು ಸ್ವಯಂ ಪ್ರೇರಿತವಾಗಿ ಧನ ಸಹಾಯ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಘನತೆಯನ್ನು ಬಿಟ್ಟು ಮಾತನಾಡುತ್ತಿದ್ದಾರೆ ಎಂದರು. ಹಣ ಕೊಡುವುದಾದರೆ ಲೆಕ್ಕ ಹೇಳುವವರು ಯಾರು ಎಂದರು. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಮೇಲೆ ವಿವಾದಿತ ಸ್ಥಳವೆಂದು ಹೇಳುತ್ತಾರೆ. ಸಂವಿಧಾನ, ಅಂಬೇಡ್ಕರ್ ಬಗೆಗೆ ಮಾತನಾಡುವವರು ಸುಪ್ರೀಂ ಕೋರ್ಟ್ ಆದೇಶದ ನಂತರವೂ ವಿವಾದಿತ ಸ್ಥಳ ಎಂದು ಹೇಳುವ ಮೂಲಕ ಗೊಂದಲ ಸೃಷ್ಟಿಸಿದ್ದಾರೆ ಎಂದು ಏಕವಚನದಲ್ಲಿ ತರಾಟೆಗೆ ತೆಗೆದುಕೊಂಡರು. ಕುಮಾರಸ್ವಾಮಿ ಹೇಳುವಂತೆ ಯಾರ ಮನೆಗೂ ಮಾರ್ಕ್ ಮಾಡಿಲ್ಲ. ಶ್ರದ್ಧಾ ಭಕ್ತಿ ಕೇಂದ್ರವಾದ ರಾಮ ಮಂದಿರ ಕುರಿತು ಮಾತನಾಡುತ್ತಿದ್ದಾರೆ. ಗೋವು ಮಂದಿರ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ. ಗೋವು ಮಾತೆಯ ಶಾಪದಿಂದ ಅಧಿಕಾರ ಕಳೆದುಕೊಂಡರು. ಜಾತಿ ಜನಗಣತಿ ಬಗ್ಗೆ ಈಗಾಗಲೇ 166 ಕೋಟಿ ರೂಪಾಯಿ ಖರ್ಚು ಮಾಡಿ ವರದಿ ರೆಡಿಯಾಗಿದ್ದು ಇವಾಗಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇದ್ದ ಸಂದರ್ಭದಲ್ಲೇ ರೆಡಿಯಾಗಿದೆ. ನಾನು ವಿರೋಧ ಪಕ್ಷ ನಾಯಕರಾಗಿ ವಿಧಾನ ಪರಿಷತ್ ಪ್ರಸ್ತಾಪ ಮಾಡಿದಾಗ ಒಂದು ವಾರದಲ್ಲಿ ಅದನ್ನ ಮಂಡನೆ ಮಾಡಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಮತ್ತು ಆಗಿನ ಸಮಾಜ ಕಲ್ಯಾಣ ಆಂಜನೇಯರು ಹೇಳಿದ್ರು, ಮಾಡಲಿಲ್ಲ. ಕೊನೆಗೆ ಸರ್ಕಾರ ಹೋದಂತ ಸಂದರ್ಭ ಕೇಳಿದೆ, ಯಾಕೆ ಮಾಡಲಿಲ್ಲ ಅಂತಂದ್ರೆ ವರದಿ ರೆಡಿ ಇತ್ತು, ಬೈಂಡ್ ಮಾಡಿರ್ಲಿಲ್ಲ, ಕೊಟ್ಟಿರ್ಲಿಲ್ಲ ಅಂತ ಒಂದು ಸುಳ್ಳು ಹೇಳಿದ್ರು. ಮೊದಲೇ ಆಯ್ತು, ಆ ಸರ್ಕಾರದಲ್ಲಿ ಆಗಿಲ್ಲ. ಆಮೇಲೆ ಆ ಸರ್ಕಾರ ಬಂತು, ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ. ಆ ಸಮ್ಮಿಶ್ರ ಸರ್ಕಾರದಲ್ಲೂ ಕೇಳಿದೆ, ನಾನು ರೆಡಿ ಆಗಿರಲಿಲ್ಲ. ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿದ್ರು ಸಿದ್ದರಾಮಯ್ಯ ಅವರು, ಬಾಯಿ ಬಿಡಲಿಲ್ಲ. ಸಮನ್ವಯ ಸಮಿತಿ ಅಧ್ಯಕ್ಷರು ಅವಾಗ ಯಾಕೆ ಅವರು ಹೋರಾಟ ಮಾಡಲಿಲ್ಲ, ಯಾಕೆ ಇದನ್ನ ಜಾಗೃತ ಉತ್ತರ ಕೊಡ್ಲಿಲ್ಲ. ಈಗ ಹೇಳ್ತಾ ಇದ್ದಾರೆ ಬೀದಿಗಳು ಹೋರಾಟ ಮಾಡ್ತೀವಿ, ಜಾರಿ ತರಲಿಲ್ಲ. ಈಗ ಮನೆ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಮಾಡಿದ್ದೀವಿ. ಅವ್ರ ವರದಿನ ಸ್ಟಡಿ ಮಾಡಿ ಅದನ್ನು ಸರ್ಕಾರ ತಂದಿದ್ದಾರೆ. ಕುರುಬ ಸಮಾಜ ಇರ್ಬೋದು, ಪಂಚಮಸಾಲಿ ಸಮಾಜ ಇರ್ಬೋದು, ಗೋಡಿ ಸಮಾಜ ಇರ್ಬೋದು, ಉಪ ಸಮಾಜ ಇರ್ಬೋದು, ಸವಿತಾ ಸಮಾಜ ಇರ್ಬೋದು, ಮಡಿವಾಳ ಸಮಾಜ ಇರ್ಬೋದು, ಎಲ್ಲ ನಿನ್ನೆ ನಿರ್ಮಲಾನಂದ ಸ್ವಾಮೀಜಿಗಳು ಕೂಡ ಒಪ್ಪಿಕೊಳ್ಳಬೇಕು ಹೇಳೋದು ತಪ್ಪಲ್ಲ. ಇವತ್ತು ಜಾಗೃತಿ ಆಗಿದೆ. ಯಾವುದೇ ಸಂದರ್ಭ ಜಾಗೃತಿ ಆಗಿರಲಿಲ್ಲ. ಜಾಗೃತಿ ಆಗಿರೋದೇ ವಿಶೇಷ. ಬಂದ್ರೆ ಆದರೆ ಯಾರು ಸಿಗುತ್ತೆ ಮೀಸಲಾತಿ ಅಂದ್ರೆ ಯಾರು ಅರ್ಹರಿರ್ತಾರೋ, ರೋಗಿಗಳಾಗಿ ಹೇಳ್ತಾರೆ ಹೋಗ್ತಾರೆ ಅಂತ ಸಿಗಲ್ಲ. ಅರ್ಹರೇ ಆಗಿದ್ದಾರೆ, ಅದಕ್ಕೆ ವ್ಯವಸ್ಥೆ ಇದೆ. ಈಗ ಉದಾಹರಣೆಗೆ ಈ ಹಿಂದುಳಿದ ವರ್ಗದ ಆಯೋಗದಲ್ಲಿ ಕೊಡಬೇಕಾಗುತ್ತೆ, ಕುಲಶಾಸ್ತ್ರ ಅಧ್ಯಯನ ಬೇಕಾಗುತ್ತೆ. ನಿನ್ನೆ ನಮ್ಮ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ಅಧಿಕೃತವಾಗಿ ಆಗಿರ್ತದೆ ಅಲ್ಲ. ಆಮೇಲೆ ನಾವು ಮುಖ್ಯಮಂತ್ರಿಗಳ ಚರ್ಚೆ ಮಾಡ್ತೀವಿ. ಒಬ್ಬ ಈಗ ರಿಟೈರ್ಡ್ ಚೀಫ್ ಜಸ್ಟಿಸ್ ಪಶ್ಚಿಮ ಬಂಗಾಳದಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಬಿಜೆಪಿ ಜಯ ಗಳಿಸಲಿದೆ ಎಂದರು. ಬಸವರಾಜ್ ಪಾಟೀಲ್ ಯತ್ನಾಳ್ ಆರೋಪಕ್ಕೆ ನಾನು ಉತ್ತರಿಸಲು ಸಾಧ್ಯವಿಲ್ಲ. ವಿಜಯೇಂದ್ರ ಬಿಹಾರ್ ಚುನಾವಣೆಯಲ್ಲಿ ಹಣ ಕೊಟ್ಟರೋ ಇಲ್ಲವೋ ಎಂಬುದು ನನಗೆ ಗೊತ್ತಿಲ್ಲ. ಯತ್ನಾಳ್ ಆರೋಪ ಕುರಿತಾಗಿ ಕೇಂದ್ರ ನಾಯಕರು ಪರಿಶೀಲಿಸುತ್ತಾರೆ. ಈಗಾಗಲೇ ಯತ್ನಾಳ್ ಇವರಿಗೆ ನೋಟಿಸ್ ನೀಡಿಯಾಗಿದೆ. ಅವರು ಉತ್ತರವೂ ಕೊಟ್ಟಿದ್ದಾರೆ. ಕೇಂದ್ರ ನಾಯಕರೇ ಮುಂದಿನ ನಿರ್ಧಾರ ಕೈಗೊಳ್ಳುತ್ತಾರೆ ಎಂದರು. ಮುಂದಿನ 4 ವರ್ಷದಲ್ಲಿ ಮನೆ ಮನೆಗೆ ನಲ್ಲಿ ನೀರು ಪೂರೈಸಲು ಜಲ ಮಿಷನ್ ಯೋಜನೆ ರೂಪಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 8,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ರೂಪಿಸಲಾಗಿದೆ. ರಾಜ್ಯದ 39 ಬಹುಗ್ರಾಮ ಯೋಜನೆಗಳು ಹಾಳಾಗಿವೆ. ವಿಶೇಷ ಸಭೆ ಕರೆದು ಅವುಗಳನ್ನು ಪುನರುಜ್ಜೀವನಗೊಳಿಸಲು ಚರ್ಚಿಸಲಾಗಿದೆ ಎಂದರು. ಪಂಚಾಯತ್ ಈ ಬಾರಿ ಚುನಾವಣೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ತಾಲೂಕು ಪಂಚಾಯತಿ ರದ್ದಾಗಲಿಲ್ಲ. ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿರಬೇಕು. ರಿಟೈಲ್ ಸಿಸ್ಟಮ್ ಇದೆ, ಟೂಟೈಲ್ ಸಿಸ್ಟಮ್ ಇದ್ದಲ್ಲಿ ನನ್ನ ಅಭಿಪ್ರಾಯ ಬಹಳ ಜನ ಚುನಾಯಿತ ಪ್ರತಿನಿಧಿಗಳೇ ಗ್ರಾಮಾಂತರ ಪ್ರದೇಶ ಜನಗಳದ್ದು ಇದೆ. ಆದರೆ ಕರ್ನಾಟಕದಲ್ಲೇ ನಾವು ನಿಶ್ಚಯ ಮಾಡಿ ತೀರ್ಮಾನ ತಗೊಳ್ಳೋದು ಬರಲ್ಲ. ಇದು ಕೇಂದ್ರ ಸರ್ಕಾರ ತಗೋಬೇಕು. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳ ಅಭಿಪ್ರಾಯ ತಗೊಂಡು ಸಂವಿಧಾನದ ತಿದ್ದುಪಡಿ ಮಾಡಬೇಕಾಗುತ್ತೆ. ಈ ಬರುವಂತ ವಿಧಾನಸಭಾ ಅಧಿವೇಶನದಲ್ಲಿ
ಇದ್ರ ಬಗ್ಗೆ ಚರ್ಚೆ ಮಾಡಿ ಕರ್ನಾಟಕದ ಅಭಿಪ್ರಾಯವನ್ನು ಕಳೆದೊಳಗೆ ಕೇಂದ್ರ ತೀರ್ಮಾನ ತಗೊಂಡು ಅದಕ್ಕೆ ನಿಂತಿದೆ. ಆದರೆ ಈಗ ಏಪ್ರಿಲ್ನಲ್ಲಿ ಸುಮಾರು ಏಪ್ರಿಲ್ ಮೇನಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ನಡೆಯುತ್ತೆ. ಇದ್ರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಎಷ್ಟಿಗೆ 50 ಲಕ್ಷ ರೂಪಾಯಿ ಕೊಡಬೇಕು ಕಾಮಗಾರಿ ತೀರ್ಮಾನ ತಗೊಂಡು ನಮ್ಮ ಸರ್ಕಾರನೇ ಯಾವುದೇ ಕಾರಣಕ್ಕೂ ಅದು ಅನ್ಯಾಯ ಆಗಕ್ಕೆ ಅವಕಾಶ ಕೊಡೋದಿಲ್ಲ. ಇನ್ನೂ ಕೂಡ ಕೆಆರ್ಐಡಿಎಂಗೆ ಅದಕ್ಕೆ ಎಕ್ಸೆಪ್ಷನ್ ಕೊಡಬೇಕು ಅನ್ನೋದಿದೆ. ಅದು ಚರ್ಚೆ ನಡೆದಿದೆ. ತೀರ್ಮಾನ ಆಗಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಾನಂದ್ ಯಾದವ್, ಜಿಲ್ಲಾ ವಕ್ತಾರ್ ಗಿರೀಶ್ ಕನಕವೇಡು, ಬಂಡೇಶ್ ವೆಲ್ಕಮ್ ದಿನ್ನಿ ಸೇರಿದಂತೆ ಅನೇಕರಿದ್ದರು. ಜಲಜೀವನ ಮಿಷನ್ ಯೋಜನೆಯಡಿ ಕೈಗೆತ್ತಿಕೊಂಡಿರುವ ಕಾಮಗಾರಿಗಳ ವೇಗವನ್ನು ಹೆಚ್ಚಿಸಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಸೂಚಿಸಿದರು. ಜಲಜೀವನ್ ಮಿಷನ್ ಯೋಜನೆಯಡಿ ಕೈಗೆತ್ತಿಕೊಂಡಿರುವ ಕಾಮಗಾರಿಗಳ ವೇಗವನ್ನು ಹೆಚ್ಚಿಸಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಸೂಚಿಸಿದರು. ಅವರು ಇಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನೆ ನಡೆಸಿ ಜಲ ಮಿಷನ್ ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳ ಮಾಹಿತಿ ಪಡೆದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತನ್ವೀರ್ ಆಸಿಫ್ ಮಾಹಿತಿ ನೀಡಿ ಜಿಲ್ಲೆಯಲ್ಲಿ 313 ಹಳ್ಳಿಗಳಿಗೆ ಮನೆ ಮನೆಗೆ ನೀರು ಕುಡಿಯುವ ಯೋಜನೆ 225 ಕೋಟಿ ರೂಪಾಯಿ ಅಂದಾಜು ಕ್ರಿಯಾ ಯೋಜನೆ ರೂಪಿಸಲಾಗಿದೆ. 213 ಕಾಮಗಾರಿಗಳು ಪ್ರಾರಂಭವಾಗಿದ್ದು 3 ಕಾಮಗಾರಿಗಳು ಪೂರ್ಣಗೊಂಡಿವೆ ಎಂದರು. 3 ಹಂತದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರ ಗಣೇಶ್ ಸಾಕ್ರೆ ಮಾಹಿತಿ ನೀಡಿ 120 ಕಾಮಗಾರಿಗಳು ಪೈಪ್ಲೈನ್ ಅಳವಡಿಸಲಾಗಿದೆ. 19 ಹಳ್ಳಿಗಳಿಗೆ ಮನೆ ಮನೆಗೆ ಪೈಪ್ ಅಳವಡಿಸಲಾಗುತ್ತಿದೆ ಎಂದರು. ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಮಾತನಾಡಿ, ಕುಡಿಯುವ ನೀರಿನ ಯೋಜನೆ ಜಾರಿಗೊಳಿಸುವುದು ಮಾತ್ರವಲ್ಲ, ಗುಣಮಟ್ಟವನ್ನು ಕಾಯ್ದುಕೊಳ್ಳಬೇಕು. ಲಿಂಗಸಗೂರು ತಾಲೂಕಿನ ಗುರುಗುಂಟ ಗ್ರಾಮದಲ್ಲಿ 4 ವರ್ಷಗಳ ಹಿಂದೆ ಕೈಗೆತ್ತಿಕೊಂಡಿರುವ ಕಾಮಗಾರಿ ಪೂರ್ಣಗೊಂಡಿದ್ದರೂ ಜನರಿಗೆ ನೀರು ದೊರೆಯುತ್ತಿಲ್ಲ. ಗುತ್ತೇದಾರರು ಉಪಗುತ್ತಿಗೆ ನೀಡಿ ಕಾಮಗಾರಿ ಕಳಪೆಯಾಗಲು ಕಾರಣರಾಗಿದ್ದಾರೆ. 18 ಕೋಟಿ ರೂಪಾಯಿ ಖರ್ಚಾದರೂ ಜನರಿಗೆ ನೀರು ದೊರೆಯುತ್ತಿಲ್ಲ ಎಂದರು. ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿ ಗುರುಗುಂಟ ಸೇರಿದಂತೆ 4 ಹಳ್ಳಿಗಳಿಗೆ ನೀರು ಒದಗಿಸಲು ಉದ್ದೇಶಿಸಲಾಗಿತ್ತು. ನದಿಯಲ್ಲಿ ನೀರಿನ ಮೂಲ ಕಡಿಮೆಯಾಗಿದ್ದರಿಂದ ಸಮಸ್ಯೆಯಾಗಿದೆ ಎಂದರು. ಅದರಲ್ಲಿ ಕರೆಕ್ಷನ್ಸ್ ಸಂಬಂಧಪಟ್ಟಿದ್ದು ಕೆಲವು ಎಸ್ಸಿ ಆಫೀಸ್ ಹಂತದಿಂದ ಅಬ್ಸರ್ವೇಷನ್ ಆಗಿ ವಾಪಸ್ ಬಂದಿರುವ ಮಾರ್ಚ್ 26ಕ್ಕೆ ಮತ್ತೆ ನಾನು ಬರೋದಿದೆ. ಇವಾಗ ನೀವೇನು ತನ್ವೀರವರೇ ಈಗ ಆಶ್ವಾಸನೆ ನಿಮ್ಮ ಅಧಿಕಾರಿಗಳು ಕೊಡ್ತಾರೆ, ಅದು ಫುಲ್ಫಿಲ್ ಆಗಿರಬೇಕು. ಸುಮ್ಮನೆ ಬಂದು ಮೀಟಿಂಗ್ ಮಾಡ್ಕೊಂಡೋದ್ರು, ರಿವ್ಯೂ ಮಾಡ್ಕೊಂಡೋದ್ರು, ಏನು ಎಫೆಕ್ಟ್ ಆಗಲಿಲ್ಲ ಅನ್ನೋದು ಆಗಬಾರ್ದು. ನಾನು ಅದಕ್ಕೋಸ್ಕರ ಒಂದೊಂದೇ ಕೇಳಿದೆ. ಇನ್ನು 313 ನೀವು DPR ಮಾಡೋದ್ರಲ್ಲಿ 1 ಲೋಡ್ ಮಾಡಿದ್ರೆ ಒಳ್ಳೇದು. ಇನ್ನು 6 ಉಳಿದಿದೆ. ಇದೊಂದು 6ನ್ನ ಯಾವ ಒಂದು ನೆಕ್ಸ್ಟ್ ವೀಕ್ ಮುಗಿಸ್ತೀರಲ್ವಾ? ಹೌದು ಸರ್, ಇದರಲ್ಲಿ 2 ಡ್ರಾಪ್ ಮಾಡಬೇಕಾಗಿದೆ ಸರ್. ರಾಯಚೂರಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ PID ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಾಟರ್ ಸಪ್ಲೈ ಎರಡೂ ಕೂಡ ಪೋಸ್ಟ್ ಖಾಲಿ ಇದೆ. ಇವರು ಸಕ್ರಿಯರು ಇದನ್ನ ಹೇಗಾದ್ರೂ ಮಾಡಿ ಈ ಜಿಲ್ಲೆಯಲ್ಲಿ ನೀರು ಕೊಡೋದಕ್ಕೆ ಏನೇನು ಬೇಕೋ ಸರ್ಕಾರದಿಂದ ಎಲ್ಲ ಅನುಕೂಲ ನಾವು ಮಾಡ್ತೇವೆ. ನಿಮ್ ಕಡೆಯಿಂದ ಪ್ರಪೋಸಲ್ ಬರೋದಕ್ಕೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಏನೇನು ಬೇಕು ಅಂತ ಕೊಟ್ರೆ ನಾವು ಮಾಡ್ತೇವೆ. ಅದ್ರ ಜೊತೆಲಿ ಉಳಿದಂತ 4 ಡೀಟೇಲ್ಸ್ ಸರ್, 4 ಡೀಟೇಲ್ ಕೂಡ ಗಂಟೆ ಕ್ಲಿಯರ್ ಆಗುತ್ತೆ ಸರ್. ಈಗ ಟೋಟಲ್ ನಂಬರ್ ಆಫ್ ವರ್ಕ್ಸ್ ಕಮೆಂಟ್ಸ್ ಅಂತ ಹೇಳಿದ್ರಿ. ಹೌದು ಸರ್, ಆಯ್ತಾ? ಹೌದು ಸರ್. ಆಮೇಲೆ 213 ಮುಗಿದಿದೆ ಯಾವ್ದಾದ್ರು ಸರ್? 213 ಸದ್ಯ ಆಲ್ರೆಡಿ 3 ಆಲ್ರೆಡಿ ಹೇಳಿದ್ರೆ ಮಾರ್ಚ್ 26 ಬರೋಷ್ಟೊತ್ತಿಗೆ ಎಷ್ಟು ಮುಗಿದಿರುತ್ತೆ? 28 ವರ್ಷ ಕಾಮಗಾರಿ ಉಂಟು ಸರ್. 28. ಹೌದು ಸರ್. ಓಕೆ. ಕ್ವಾಲಿಟಿ ಆಫ್ ವರ್ಕ್, ಎಸ್ಪೆಷಲಿ ಡ್ರಿಂಕಿಂಗ್ ವಾಟರ್ ಸ್ಕೀಮ್. ನಾವು ರೋಡ್ಸು ಗೀಡ್ಸು ಬೇರೆದ್ರಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ತೊಂದರೆ ಆಗಲ್ಲ. ಡ್ರಿಂಕಿಂಗ್ ವಾಟರ್ ಸ್ಕೀಮ್ನಲ್ಲಿ ಇವರು ಸರಿಯಾಗಿ ಮಾಡಲಿಲ್ಲ ಅಂದರೆ ನಾವು ವರ್ಷಾನುಗಟ್ಟಲೆ ಆ ಹಳ್ಳಿಯವರು ಸಫರ್ ಆಗ್ತೇವೆ. ಇದಕ್ಕೆ ಉದಾಹರಣೆ ನಾವೇ ಗುರುಗುಂಟದಲ್ಲಿ ಸುಮಾರು 18 ಕೋಟಿ ಹಿಂದೆ ನಮ್ಮ ಸರ್ಕಾರದಿಂದ ಕೊಡ್ತಿದ್ದೀವಿ ಸರ್. ಇವತ್ತಿಗೂ ಸರಿಯಾಗಿ ಅಲ್ಲಿ ಸಪ್ಲೈ ಆಗ್ತಾ ಇದೆ. ಸೆಕೆಂಡ್ ಥಿಂಗ್ ಏನಾಗುತ್ತೆ, ಇವರು ಡಿಸ್ಟ್ರಿಬ್ಯೂಷನ್ ಲೈನ್ಸಸ್ ಇರ್ತವೆ, ಅಲ್ಲೇ ಯಾರ್ಯಾರು ಲೋಕಲ್ ಕೊಟ್ಬಿಡ್ತಾರೆ. ಟೆಂಡರ್ ತಗೊಳ್ಳೋದು ಹೋಗೋನು, ಕೆಲಸ ಮಾಡೋದು ಹೋಗೋದು. ಆ ಡೆಪ್ತು ಆಗಲ್ಲ, ಸರಿಯಾಗಿ ಕನೆಕ್ಷನ್ಸ್ ಕೊಡಲ್ಲ. ಇವೆಲ್ಲದರಿಂದ ಏನಾಗ್ತದೆ, ತಾವು ಕಷ್ಟಪಟ್ಟು ಮಾಡಿದ್ರು ಅಲ್ಲಿ ಸಾರ್ವಜನಿಕರು ಒಬ್ಬ ಕಾಂಟ್ರಾಕ್ಟರ್ ಕೊಟ್ಟಿದ್ದೇವೆ ಸರ್. ಅದು 5 ವಿಲೇಜ್ ಸಪ್ಲೈ ಇದೆ ಸರ್. ಅದೇನಾಗಿದೆ, ಹಟ್ಟಿ ವಿಲೇಜ್ 12 ಸರ್, ಅಲ್ಲಿ ಸಪ್ಲೈ ಇದೆ. ಗುರುಗುಂಟ, ಹಟ್ಟಿ ಮತ್ತು ಬೇರೆ 4 ಹಳ್ಳಿಯಿಂದ ಹಟ್ಟಿಗೆ ಹೋಗ್ಬೇಕು ಸರ್. ಈ ಸಪ್ಲೈ ಆಗೋದ್ರಲ್ಲಿ ಗುರುಗುಂಟ, ಹಟ್ಟಿ ಮತ್ತು ಕೋಟ ಅಂತಿದೆ ಸರ್. ಆ ವಿಲೇಜ್ ಸಪ್ಲೈ ಆದ ದೊಡ್ಡ ಹಟ್ಟಿ ಕಂಪ್ನಿಗೆ
50 ವರ್ಷದಿಂದ ನೀರು ಕೊಡ್ತಾರೆ. ರಿವರ್ನಾಗ ಹೆಂಗ್ ಕಮ್ಮಿ ಇರ್ತದ ನೀರು ಅಷ್ಟು ಸಮಸ್ಯೆ ಅಷ್ಟು ನೀರು ಅದು ಜಾಕ್ ಇಲ್ಲ ಇಲ್ಲ ಸಿಸ್ಟಮ್ ಇಲ್ಲ ಐ.ಟಿ. ಕಂಪ್ನಿಯವ್ರು 60-70 ವರ್ಷದಿಂದ ಕೊಡ್ತಾರಲ್ಲ. ಒಂದು ವಾಟರ್ ಸೋರ್ಸಸ್, ಇನ್ನೊಂದು ರೋಗ ಸಮಸ್ಯೆ. ವಾಟರ್ ಸೋರ್ಸಸ್ ಇವ್ರು ಹೇಳ್ತಾ ಇರುತ್ತೆ ನಿಲ್ದಿರೋ ಒಂದೇ. ಯಾಕಂದ್ರೆ ನಾನು ಸಬ್ಜೆಕ್ಟ್ ಡೈವರ್ಟ್ ಮಾಡ್ಕೊಳ್ಳೋಕೆ ಎಂಪಿಗಳಿಗೆ MLA ನಾನು ಪ್ರಾಬ್ಲಮ್ ಮಾತಾಡಿ ರಿಕ್ವೆಸ್ಟ್ ಮಾಡ್ತೀನಿ. ಈಗ ಮುಗಿದ ಮೇಲೆ ನಿಮ್ಗೆ ಏನೇನು ಕೇಳಬೇಕು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನಂಗೆ ಹೇಳಿ ಆಯ್ತು. ಇನ್ನೊಂದು ಮತ್ತೆ ಬಂದಿದ್ದಾರೆ. ಈಗ ವಾಟರ್ ಸೋರ್ಸ್ಗೆ ಸುಮಾರು 1.5 ಕಿಲೋಮೀಟರ್ ವರೆಗೆ ನೀರು ಹೊಂಡ ಇದೆ ಸರ್. ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀರಾ? ಆಗಿದೆ ಸರ್. ಮಾಡಿಸ್ಕೊಟ್ಟಿದ್ದಾರೆ. ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಯಾವಾಗ ನೀರು ಬರ್ಬೋದಲ್ಲಿಗೆ ಸರ್ ರೀಸೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಒಂದು 6 ತಿಂಗಳು ಬೇಕು ಸರ್. ಸಿಂಧನೂರು ಶಾಸಕ ವೆಂಕಟರಾವ್ ನಾಡಗೌಡ ಮಾತನಾಡಿ, ಈಗಾಗಲೇ ಕೈಗೆತ್ತಿಕೊಂಡಿರುವ ಬಹುಗ್ರಾಮ ಕುಡಿಯುವ ನೀರಿನ ಕಾಮಗಾರಿಗಳು ಅಪೂರ್ಣವಾಗಿ ಉಳಿದಿವೆ. ನಿರ್ವಹಣೆ ಲೋಪದಿಂದ ಯೋಜನೆಗಳು ವಿಫಲವಾಗುತ್ತಿವೆ. ಮತ್ತೆ ಬೇರೆ ಯೋಜನೆಗಳಿಂದ ಹಣ ವ್ಯಯವಾಗುತ್ತಿದೆ, ಆದರೆ ನೀರು ದೊರೆಯುತ್ತಿಲ್ಲ ಎಂದರು. ನೀರಿನ ಮೂಲ ಇಲ್ಲದೆ ಇರುವ ಗ್ರಾಮಗಳಿಗೆ ಕೇವಲ ಜಲ ಮಿಷನ್ನಲ್ಲಿ ಅನುದಾನ ನೀಡಲಾಗುತ್ತಿದೆ, ಆದರೆ ನೀರಿನ ಸಂಗ್ರಹ ವ್ಯವಸ್ಥೆ ಇಲ್ಲ. ತುಂಗಭದ್ರಾ ನದಿ ನೀರಿನ ಅವಲಂಬನೆಯಿಂದ ಯೋಜನೆ ರೂಪಿಸಿದರೆ ಕಾಲುವೆಯಲ್ಲಿ ನೀರಿಲ್ಲದೆ ಇರುವಾಗ ನೀರಿನ ಸಮಸ್ಯೆಯಾಗುತ್ತದೆ. ಯೋಜನೆಯಡಿ ಕೆರೆಗಳನ್ನು ನಿರ್ಮಾಣ ಮಾಡಲು ಅವಕಾಶ ನೀಡಬೇಕೆಂದರು. ಜವಳಗೆರೆ, ಹಿರೇಕುಕ್ನೂರು, ಗಾಂಧಿನಗರ್ ಸೇರಿದಂತೆ 15 ಹಳ್ಳಿಗಳಿಗೆ ನೀರಿನ ಮೂಲದ ಸಮಸ್ಯೆ ಇದೆ ಎಂದರು. ನೀರನ್ನು ಕೊಡ್ತಾ ಇದ್ದೇವೆ. ಮಲ್ಟಿ ಮಿಲಿಯನ್ ಸ್ಕೀಮ್ಗಳನ್ನು ಮಾಡಿದ್ದೇವೆ ನಾವು. ಬೇರೆ ಸ್ಕೀಮ್ಗಳಲ್ಲಿ ಅಲ್ಲಿ ಕೆರೆ ತೆಗೆದು ಮನೆಗೆ ನೀರು ಕೊಡೋದು ಮಾಡಿದ್ದೇವೆ. ಈಗ ಹೊಸದಾಗಿ ಜಲಜೀವನ್ ಮಿಷನ್ ಬಂದಿದೆ. ಈಗ ನೆಕ್ಸ್ಟ್ 2,000 ಕೋಟಿದ್ದು ಇನ್ನೊಂದು ಕಾರ್ಯಕ್ರಮಕ್ಕೂ ಈಗ ತಯಾರಿ ನಡೆದಿದೆ. ಇಲ್ಲಿ ಏನಾಗ್ತದೆ ಸರ್, ಮಲ್ಟಿ ಮಿಲಿಯನ್ ಸ್ಕೀಮ್ಗಳು ಮಾಡಿದರೆ ಅವಕ್ಕೆ ಮೇಂಟೆನೆನ್ಸ್ ಇಲ್ಲ. ಈ 4-6 ಮಾಡಿ ಬಿಟ್ಬಿಟ್ಟಿದ್ದೀವಿ. ಅವು ಎಲ್ಲ ಪಂಚಾಯತಿಗಳಲ್ಲಿ ಮೇಂಟೆನೆನ್ಸ್ಗೆ ಟೆಂಡರ್ಗಳನ್ನ ಕರೆಯೋದು 5 ವರ್ಷ ಹಿಂದಿನ ಸರ್ಕಾರಗಳೆಲ್ಲ ಮಾಡಲೇ ಇಲ್ಲ. ಈ ಮಾನ್ಯ ಟೆಂಡರ್ಗಳನ್ನ ಕರೆದಿದ್ದೇವೆ. ಇವತ್ತು ನನ್ನದಲ್ಲ, ಬಹಳ ವರ್ಷ ನಡೀತಾ ಇದೆ. ಬೇರೆ ಕಾರಣ ವಾಟರ್ ಸೋರ್ಸಸ್ ಇಲ್ಲ, ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ನೀರೇ ತಂದ್ಬಿಟ್ಟು 3-6 ಸ್ಕೀಮ್ಗೆ ಏನ್ ಬೇಕು ಗಮನ ಕೊಡ್ತಾ ಇದೀವಿ ನಾವು, ಇಲ್ಲ ಅಂತಲ್ಲ. ಅದಕ್ಕೊಂದು ರೂಪ ತರ್ತೀವಿ. ಈಗ ಈ ವಿಶೇಷವಾಗಿ ಏನು ನಮ್ಮೊಂದು ಮನೆಗೆ ಗಂಗೆ ಯೋಜನೆ ತರ್ತೀವಿ, ಜಲಜೀವನ್ ಮಿಷನ್ ಪ್ರಕಾರ ಒಂದು ನಿಮಿಷ ಬಹಳ ಫಾಸ್ಟ್ ಇದಾರಲ್ಲ. ಇಲ್ಲ ಸರ್, ಅಲ್ಲ ಸರ್, ನಾನು ಪೂರ್ತಿ ಹೇಳಿದ್ರೆ ನಾವು ಉತ್ತರ ಕೊಟ್ಟಿರಿ ಸರ್. ನಮ್ದೇ ತಕರಾರು ಉತ್ತರ ಕೊಟ್ಟಿಲ್ಲ. ನಾನು ಒಂಚೂರು ನಾನೇ ಮಧ್ಯ ಬಾಯಿ ಆಗ್ತದೆ ಅಂತಂದ್ರೆ, ಈಗ ಈ ಸ್ಕೀಮ್ ಏನಿದೆ ಅನ್ನೋದು ಒಂಚೂರು ನನಗೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಬಿಟ್ರೆ ಈಗ ಏನ್ ಪರಿಸ್ಥಿತಿಯಲ್ಲಿ ಇದೆ ಅಂತ ನಾನು ಒಂದು ಹೇಳಿ ಲೇಟ್ ಆಗಿ ಬಂದ್ರಿ. ಮಾರ್ಚ್ 26 ನಮ್ಮ ಮತ್ತೆ ಬರೋಣಿದೆ. ನೀವು ನಾನು ಇದೊಂದಿಷ್ಟು ಕ್ಲಾರಿಫಿಕೇಶನ್ ಕೇಳಿದ ತಕ್ಷಣ ಎಲ್ಲ MLAಗಳು. ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಮಾತನಾಡಿ, 800 ಗ್ರಾಮದಲ್ಲಿ ಕೆರೆ ಇದೆ, ಆದರೆ ನೀರಿನ ಲಭ್ಯತೆ ಇಲ್ಲ. ಗಣಕಲ್ ಜಲಾಶಯದಿಂದ ಭರ್ತಿ ಮಾಡಿ ನೀರು ಪೂರೈಸುವಂತಾಗಬೇಕೆಂದರು. ನೀರಿನ ಮೂಲ ನೋಡಿಕೊಂಡೇ ಕೆರೆಗಳ ನಿರ್ಮಾಣ ಮಾಡಲು ಅವಕಾಶ ನೀಡಲಾಗುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿ ಆತಿಫ್ ಹೇಳಿದರು. ಗ್ರಾಮೀಣ ಶಾಸಕ ದದ್ದಲ್ ಬಸವನಗೌಡ ಮಾತನಾಡಿ, ನೀರಿನ ಮೂಲ ಇಲ್ಲದೆ ಇರುವ ಕಡೆಗಳಲ್ಲಿ ಕೆರೆಗಳನ್ನು ನಿರ್ಮಾಣ ಮಾಡಿ ನೀರು ಸಂಗ್ರಹಿಸಿದರೆ ಬೇಸಿಗೆಯಲ್ಲಿಯೂ ನೀರು ಒದಗಿಸಲು ಸಾಧ್ಯವಾಗುತ್ತದೆ. ನದಿಗಡ್ಡೆ, ಮಲ್ಕಾಪುರ, ಸಿಂಗನೋಡಿ, ಸದಾಪುರ ಸೇರಿದಂತೆ ಮತ್ತು ಹೆಚ್ಚು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಇದೆ. ಜಲ ಜೀವನ್ ಮಿಷನ್ ಅಡಿ ಕೆರೆಗಳ ನಿರ್ಮಾಣಕ್ಕೆ ಅವಕಾಶ ನೀಡಬೇಕೆಂದರು. ಸಚಿವ KS ಈಶ್ವರಪ್ಪ ಮಾತನಾಡಿ, ಪ್ರತಿ 3 ತಿಂಗಳಿಗೊಮ್ಮೆ ಕುಡಿಯುವ ನೀರಿನ ಯೋಜನೆ ಪರಿಶೀಲನೆ ನಡೆಸಲಾಗುತ್ತದೆ. ನಬಾರ್ಡ್ನಿಂದ 4,000 ಕೋಟಿ ರೂಪಾಯಿ, ಕೇಂದ್ರದಿಂದ 4,000 ಕೋಟಿ ಸೇರಿದಂತೆ ಯೋಜನೆ ರೂಪಿಸಲಾಗಿದೆ. ನೀರಿನ ಮೂಲ ಇಲ್ಲದೆ ಇರುವ ಕಡೆಗಳಲ್ಲಿ ಜಲಧಾರ ಯೋಜನೆ ರೂಪಿಸಲಾಗುತ್ತದೆ. ಯೋಜನೆ ಅನುಷ್ಠಾನಕ್ಕೆ 3 ವರ್ಷಗಳ ಬೇಕು. ಅಲ್ಲಿಯವರೆಗೆ ಪರ್ಯಾಯ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಬೇಸಿಗೆಯಲ್ಲಿ ಎದುರಾಗಬಹುದಾದ ಸಮಸ್ಯಾತ್ಮಕ ಹಳ್ಳಿಗಳ ನೀರಿನ ಕೊರತೆ ನೀಗಿಸಲು ಈಗಿನಿಂದಲೇ ಯೋಜನೆ ರೂಪಿಸಬೇಕು. 73 ಗ್ರಾಮಗಳಿಗೆ ನೀರಿನ ಸಮಸ್ಯೆಯಾಗದಂತೆ ಶಾಸಕರುಗಳ ಮಾಹಿತಿ ಪಡೆದು ಕ್ರಿಯಾ ಯೋಜನೆ ರೂಪಿಸುವಂತೆ ಸೂಚಿಸಿದರು. ಈಗ BR ರಿಸರ್ವರ್ ಇದೆ ಸರ್, ಅಲ್ಲಿಂದ ಈಗ ಏನಾಗಿದೆ, ದೇವರ ತಾಲೂಕಿನಲ್ಲಿ ಒಂದು ವಿಲೇಜಿಂಗ್ ಒಂದು ಮಾಡಿದ್ದಾರೆ ಸರ್. ಅದೇ ತರ ನಾವು ಒಂದು ಕೆರೆ ಇದೆ ನಮ್ಮ ಹತ್ತುವರೆಗೆ ಕೊಟ್ಟಿದ್ದೀನಿ ಸರ್, ಲೆಟರ್ ಕೊಟ್ಟಿದ್ದೀನಿ ಸರ್. ಅದನ್ನ ಶಾಂಕ್ಷನ್ ಮಾಡಿಕೊಟ್ರೆ ದೊಡ್ಡೂರು ಸರ್ ಅದು ಈಗ BR ಇಂದ ಆ ಕೆರೆನ ಫಿಲ್ಅಪ್ ಮಾಡ್ತಕ್ಕಂಥ ಪ್ರಯತ್ನ ಅದು. BR ಇಂದ ಹೊಸ ಲೈನ್ ಆಗುತ್ತೆ ಸರ್. ಈಗಾಗಲೇ ಚೇಂಜ್ ಆಫ್ ವರ್ಕ್ ಕೊಟ್ಟಿದ್ದೀನಿ ಸರ್. 1,30,00,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಚೇಂಜ್ ಆಫ್ ವರ್ಕ್ ಕೊಟ್ಟಿದ್ದೀನಿ ಸರ್. ಅದು ಅಪ್ರೂವ್ ಮಾಡ್ಕೊಟ್ಬಿಟ್ರೆ ಒಳ್ಳೆಯ ತಕ್ಷಣ ಕೇಳ್ತೀವಿ. ನಾವು 3 ವರ್ಷ ತನಕ ನಾವೇನ್ ಮಾಡ್ಬೇಕು ಅಂತ. ಇದು ಅನೇಕ ವರ್ಷಗಳಿಂದ ಅನುಭವಿಸ್ಕೊಂಡು ಬಂದಿದ್ದೀವಿ. ಈಗಲೂ ಅನುಭವಿಸಿದ್ದು ನಾನು ಹೇಳಲ್ಲ.
ಯಾಕೆಂದರೆ ಜಲಧಾರೆ ನಮ್ಮ ಎಲ್ಲ ಜಿಲ್ಲೆಗೂ ಕೊಟ್ಟಿಲ್ಲ. ಯಾವ ಜಿಲ್ಲೆಯಲ್ಲಿ ವಾಟರ್ ಸೋರ್ಸಸ್ ಇದೆ ಅಂಥ ಜಿಲ್ಲೆಗಳು ಮಾತ್ರ ಸೆಲೆಕ್ಟ್ ಮಾಡಿಕೊಟ್ಟಿದ್ದೀವಿ. ಅದು ಫಾಸ್ಟ್ ಆಗಿ ಏನು ಬೇಕೋ ಅದ್ರ ಪ್ರಯತ್ನ ನಡೆಸ್ತೀವಿ. ಈಗ ಈ 3-4 ತಿಂಗಳಿಗಾದಂಥ ವ್ಯವಸ್ಥೆನ ಇದನ್ನು ಮಾಡಿಕೊಂಡು ಮನೆಗೆ ಗಂಗೆ ಮುಗಿಸ್ಕೊಳ್ಳೋಣ. $3,40,000 ಅದರಲ್ಲಿ ಈಗಾಗಲೇ ಕೊಟ್ಟಿರೋದು ಮನೆ ಕನೆಕ್ಷನ್ಸು ಮತ್ತು ಈ ವರ್ಷದ 83,000 ಟಾರ್ಗೆಟ್ ಎರಡು ಮುಗಿಸಿದ್ರೆ ಇನ್ನೂ 1,70,000 ಮನೆಗಳಿಗೆ ಮನೆ ಕನೆಕ್ಷನ್ ಕೊಡಬೇಕಾಗ್ತದೆ. ಈಗೇನು ತೆಗೆದುಕೊಂಡಿದ್ದಾರೆ 83,000, ಈ 83,000 ಕೂಡ ಮಾರ್ಚ್ ಒಳಗೆ ಮಾಡಬೇಕು ಅಂತ ಇತ್ತು. ಬಟ್ ಅದು DPR ಟೆಂಡರು ಎಲ್ಲ ಮಾಡಿ ಅಟ್ಲೀಸ್ಟ್ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ರಾಯಚೂರಲ್ಲಿ ಬಹಳ ಅಡ್ವಾನ್ಸ್ ಅಲ್ಲಿ ಇದ್ದಾರೆ. ವರ್ಕ್ಗಳು 213 ವರ್ಕ್ಗಳು ಗ್ರೌಂಡ್ ಆಗಿವೆ. ಇನ್ನು ಉಳಿದಿದ್ದು 100 ವರ್ಕ್ಗಳು ಕೂಡ ನೆಕ್ಸ್ಟ್ ಟೈಮ್ ಸಚಿವರು ಇಲ್ಲಿ ಬರೋ ಅಷ್ಟೊತ್ತಿಗೆ ಗ್ರೌಂಡ್ ಮಾಡ್ತೀವಿ, ವರ್ಕೌಟ್ ಆದ್ರೂ ಕೊಡ್ತೀವಿ ಅಂತ ಹೇಳಿಕೊಂಡಿದ್ದಾರೆ. ವರ್ಕೌಟ್ ಕೊಟ್ಟ ಮೇಲೆ ಇವೆಲ್ಲ ವರ್ಕ್ಗಳು ವಿಲೇಜ್ಗಳಲ್ಲಿ ಅತಿ ಬೇಸಿಗೆಯಲ್ಲಿ ತೊಂದರೆ ಆಗುತ್ತೆ ನಮ್ಮ ವಿಲೇಜ್ಗಳಲ್ಲಿ. ಯಾಕಂದ್ರೆ ನಮಗೆ ಯಾವುದೇ ಸೋರ್ಸ್ಗಳನ್ನ ಟ್ಯಾಕ್ಸ್ಗಳಿಲ್ಲ ನಮ್ಗೆ ಬಹಳಷ್ಟು. ಈಗ ಆ ಕಡೆ ತುಂಗಭದ್ರಾ ತಾವು ನೋಡಿದ್ರಿ, ಮಂತ್ರಾಲಯ ಬಂದಾಗ ಈಗ ಈಗಾಗಲೇ ನದಿ ಒಳಗೆ ನೀರು ಖಾಲಿ ಆಗಿಬಿಟ್ಟಾರೆ. ಅಲ್ಲಿಯೇ ಬಹುಗ್ರಾಮ ಕುಡಿಯ ನೀರು ಇದ್ದಾವೆ. ಈಗ ಉದಾಹರಣೆಗೆ ಇಡುಪನೂರು ತಾವು ಹೋಗಿದ್ರಿ, ಅಲ್ಲಿ ನಾವು ಮನೆಗೆ ನಾಳೆಗಳನ್ನ ಕೊಡೋದಕ್ಕೆ ಈಗಾಗಲೇ ಕೆಲಸ ನಡೆದಿದೆ. ಈಗ ನಮ್ಮ ಜನರು ಒಂದು ಕಡೆ ಖುಷಿ ಇದ್ದಾರೆ. ಯಾಕಂದ್ರೆ ತೆಲಂಗಾಣ ಬಾರ್ಡರ್ನಲ್ಲಿ ಅಲ್ಲೇನು ಅವರು ಒಂದು ಯೋಜನೆಯನ್ನ ಮಾಡಿದ್ರು. ನಾವೇನು ಜಲಧಾರೆ ಅಂತೇಳಿ ನಾವೇನು ಇಟ್ಟಿದ್ವಿ ಅದೇ ರೀತಿಯಾಗಿ ಮಿಷನ್ ಭಾಗೀರಥಿ ಅಂತೇಳಿ ಅವರು ಸಕ್ಸಸ್ಫುಲ್ ಆಗಿ ಅಂದ್ರೆ ಫಸ್ಟ್ ಸೋರ್ಸ್ ತಗೊಂಡು ಆಮೇಲೆ ಮನೆಗೆ ನಾಳೆಗಳನ್ನ ಅವ್ರು ಕೊಡ್ತಾ ಇದ್ದಾರೆ. ಈಗ ಇಲ್ಲೇನಾಗಿದೆ, ನಮಗೆ ಸೋರ್ಸ್ಗಳು ಇಲ್ಲ. ನಮಗೆ LPCD 55 ವಾಟರ್ ಒಂದು ಒಬ್ಬರಿಗೆ ಕೊಡಬೇಕಾಗಿದೆ ನೀರು. ಆ ಸೋರ್ಸ್ಗಳು ನಮ್ಮ ಹತ್ರ ಇಲ್ಲ. ನಾವು ಈ ನಳಗಳು ಕೂಡ ನೋಡಿ ಖುಷಿ ಆಗಿದ್ದಾರೆ ಜನ. ಇಲ್ಲಪ್ಪ ನಾವು ಬಾರ್ಡರ್ನಲ್ಲಿ ಅದೇ ರೀತಿ ನಮಗೆ ನೀರು ಬರ್ಬೋದು ಅಂತ ಹೇಳಿ ನಿರೀಕ್ಷೆಗಾರ. ಆದ್ರೆ ಈಗ ನೀರು ಏನಾಗ್ತದ 4 ತಿಂಗಳ 3 ತಿಂಗಳ 4 ತಿಂಗಳ ನಾನು ಹೇಳ್ತೀನಿ ಒಂದು ನಿಮಿಷ. ಈಗ 3-3.5 ತಿಂಗಳ ಟ್ಯಾಂಕರ್ಗಳು ಕೊಡುವಂತ ಸ್ಥಿತಿ ರಾಯಚೂರು ಗ್ರಾಮೀಣದಲ್ಲಿ ಅರ್ಬನ್ದಲ್ಲಿ ಬರ್ತದೆ. ಇದನ್ನ ನೀವು ನಾನಂತೀನಿ ಈಗ ಬೇರೆ ಕಡೆ ಜಲಧಾರೆ ಬರಲಿ, ನಮಗೆ ಅದನ್ನ ಸ್ವಾಗತಿಸ್ತೀವಿ ನಾವು. ಅದು ಬರ್ಬೇಕಾದ್ರೆ ಸುಮಾರು ಈಗ 4 ವರ್ಷ 3 ವರ್ಷ ಆಗ್ತದೆ ಎಲ್ಲ ಕಂಪ್ಲೀಟ್ ಆಗ್ಬೇಕಾದ್ರೆ. ಆದ್ರೆ ಈಗ ಇಲ್ಲಿ ಏನಾಗಿದೆ, ಫ್ಲೋರೆಡ್ ನಮ್ದು ಎಲ್ಲ ಬೋರ್ವೆಲ್ಗಳ ಸೋರ್ಸ್ ಮೇಲೆ ನಾವೀಗ ಜೆ ಮಿಷನ್ ಅನ್ನು ಪ್ರಾರಂಭ ಮಾಡಿದ್ವಿ. ನಮ್ಗೆ ಯಾವುದೇ ಸೋರ್ಸ್ಗಳಿಲ್ಲ, ನದಿ ಒಳಗಡೆ ಡ್ರೈ ಆಗ್ತದೆ. ಅದಕ್ಕಾಗಿ ನಮಗೆ ಅವಶ್ಯಕತೆ ಇರುವಂತಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಅವ. ಈಗೇನು ನಾವು ಬಹುಗ್ರಾಮ ಕುಡಿಯ ನೀರು ಇರುವಂತಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಅನ್ನು ಗುರುತಿಸಿದ್ವಿ. ಅಂತಲ್ಲಿ ಆದ್ರೂ ಕೂಡ ಒಂದೊಂದು ತಗೋಬೇಕು ನಾವು. ಅದೇನು ವೇಸ್ಟ್ ಆಗಲ್ಲ ನಮಗೆ. ನೀವು ಅದನ್ನ ಕೆರೆಗಳನ್ನ ತಗೊಂಡ್ರೆ ಈ ಪೂರ ನಾವು ಇಡೀ ಕ್ಷೇತ್ರದಲ್ಲಿ ತಗೋಬೇಕಂತ ಹೇಳ್ತಾ ಇಲ್ಲ. ಈಗ ನದಿಗಡ್ಡಿ ಮಲ್ಕಾಪುರ ತಗೊಂಡ್ರೆ ಅಲ್ಲಿ ಸುಮಾರು 15 ವಿಲೇಜ್ಗಳು, ಅಲ್ಲಿ ಸುಮಾರು 20 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಅದ. ಅಲ್ಲಿ ಒಂದು ಕೆರೆ ಒಂದು 3-4 ತಿಂಗಳಿಗೆ ನಮಗೆ ಆ ನೀರು ಸೋರ್ಸ್ ನಡೀತದೆ. ಅದಾದ ನಂತರ ಈಗ ಸಿಂಗರೋಡಿ ಭಾಗದಲ್ಲಿ, ಈ ಸಿಂಗರೋಡಿ ಭಾಗದಲ್ಲಿ ಒಂದು ಹನಿ ನೀರು ಟ್ಯಾಂಕರ್ಗಳು ಕೊಡ್ತೇವೆ. ಅಲ್ಲಿ ಕೂಡ ಈಗ ನಾವು ಅದನ್ನ ಬರೀ ನಳಗಳು ನಾವು ಹಾಕಿದ್ರೆ ಅವರು ಏನಂತಾರೆ, ಇದು ನೀವು ಬರೀ ನಳಗಳಕ್ಕಿಂತ ನಮ್ಗೆ ರಾ ವಾಟರ್ ಕೊಟ್ಟರೆ ಪರವಾಗಿಲ್ಲ, ನೀವು ಸೋರ್ಸ್ ಹುಡುಕಿ ನಮಗೆ ಕೊಡ್ರ ಅಂತಾರ ಜನ. ಅದಕ್ಕೆ ಇವೆಲ್ಲ ಗಮನದಾಗ ಅಲ್ಲಿ ಒಂದು ಕೆರೆ ಇದೆ. ಆಮೇಲೆ ಒಂದು ಇನ್ನೊಂದು ಈಗ ಸಾದಾಪುರದಲ್ಲಿ ನಮಗೆ ಮಾನ್ವಿ ತಾಲೂಕು ನಮ್ಮ ಕ್ಷೇತ್ರ ಆ ಕಡೆ ಬರ್ತದೆ ರೊಬ್ಬರಲ್ಲಿ. ಅಲ್ಲಿ ಏನಾಗಿದೆ, ಈಗ HKDB ಅಲ್ಲಿ 1.5 ಕೋಟಿ ರೂಪಾಯಿಗಳನ್ನ ಕೆರೆಗಿಟ್ಟು ನಾವು ಟೆಂಡರ್ ಮಾಡಿದ್ವಿ. ಈಗಾಗಲೇ ಈಶ್ವರ್ ಕೂಡ 10 ಎಕರೆ ರಿಸರ್ವ್ ಮಾಡಿದ್ದಾರೆ ನಮಗೆ. ಈಗ ಅದು 4.5 ಕೋಟಿ ರೂಪಾಯಿ ನಮಗೆ ಬೇಕಾಗುತ್ತೆ. ಅದು ಈ ಮೇಲೆ ಮತ್ತೆ ಖಾಲಿ ಆಗ್ತದೆ. ನಮ್ಗೆ ಆ ರೀತಿ ಮಳೆ ಆದ್ರೆ ಮಾತ್ರ ನಮ್ಮ ಕೆರೆಗಳು ತುಂಬ್ತಾವ, ಇಲ್ಲಾಂದ್ರೆ ತುಂಬಂಗಿಲ್ಲ. 7 years ಇಂದ ಎಲ್ಲಾ ಕೆರೆಗಳು ಡ್ರೈ ಇದ್ದು ಅದನ್ನೇ ನಾವು ಮಲ್ಟಿ ವಿಲೇಜ್ ಸ್ಕೀಮ್ಸ್ ಫೇಲ್ ಆಗಿರೋದು ಎಲ್ಲಿ ಅಂದ್ರೆ ಕೆನಾಲ್ ಮೇಲೆ ಡಿಪೆಂಡ್ ಆಗಿರುವಂತ ಮಲ್ಟಿ ವಿಲೇಜ್ ಸ್ಕೀಮ್. ಇಲ್ಲಿ ನಾವು ರಿಸರ್ವಾಯರ್ ಇಂದಲೇ ಡಿಪೆಂಡ್ ಆಗ್ತಾ ಇರೋದ್ರಿಂದ ಇಲ್ಲ, ನದಿಲಿಂದ ಇಲ್ಲ ಪೈಪಿಗೆ ಬರ್ತೇನೆ PVC ಯೂಸ್ ಮಾಡಿರ್ತಾರೆ. ಇಲ್ಲ ಯಾವಪ್ಪ ಪೈಪಿಗೆ ಕಂಪ್ಲೀಟ್ ಲೆಂತ್ ವೈಸ್ ಮತ್ತೆ ಸರ್ ಇದಾಗಲ್ಲ ಬಿಟ್ರೆ ಗೊತ್ತಿಲ್ಲ ಅವರಿಗೆ. ಡಾಕ್ಟ್ರೆ, ನೀವು ಈ ಪೈಪ್ ನಾವು ಹಾಕ್ತಾ ಇದೀವಲ್ಲ, ಇದು ಇನ್ನೊಂದು ತಿಳ್ಕೊಳ್ಳಿ, ಇಷ್ಟೊಂದು ಟೆಕ್ನಿಕಲಿ ಕೇಂದ್ರದವರು ರಾಜ್ಯದವರು ಬಂದು ಚೆಕ್ ಮಾಡಿ ವಾಟರ್ ಸೋರ್ಸ್ ಈ ಮಲ್ಟಿ ವಿಲೇಜ್ ಸ್ಕೀಮ್ ಬಗ್ಗೆ ಕಾಡ್ಕೊಟ್ರೆ ಪ್ರಸ್ತಾಪ ಮಾಡಿದ್ರಲ್ಲ, ನಮ್ಮ ಹೊಟ್ಟೆ ಉರಿಯುತ್ತೆ. 39 ಪ್ರಾಜೆಕ್ಟ್ 106 ಕೋಟಿ ಬಿದ್ದೋಗಿದೆ. ಇದು ಅಷ್ಟು ಸುಲಭ ಅಲ್ಲ. ಇಷ್ಟೊಂದು 1000 ಕೋಟಿ ಹಾಕಿದಂಥ ಸಂದರ್ಭಕ್ಕೆ ಕೇಂದ್ರ ರಾಜ್ಯ ಎರಡೂ ಕೂತ್ಕೊಂಡು ಟೆಕ್ನಿಕಲಿ ಕನ್ಫರ್ಮ್ ಮಾಡಿಕೊಂಡು ಕುಡಿಯೋ ನೀರು ಯಾವ್ದೋ ಕೆರೆ ಮೇಲೋ ಇನ್ಯಾವುದೋ ಒಣ ಹೋಗ್ತಿರೋಂಥ ನದಿ ಮೇಲೋ ಡಿಪೆಂಡ್ ಆಗ್ತಿಲ್ಲ.
ಸೆಲೆಕ್ಟ್ ಮಾಡಿ ಎಲ್ಲೆಲ್ಲಿ 100% ಈ ಸಂಖ್ಯೆ ಸಿಗುತ್ತೆ ವರ್ಷ ಪೂರ್ತಿ ಅಂತ ಜಾಗ ತಗೊಂಡು ಮಾತ್ರ ನಾವು ಕೊಟ್ಟಿರೋದು 5 ವಿಶೇಷವಾಗಿ ರಾಯಚೂರು ಜಿಲ್ಲೆ ಸೇರ್ಪಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಕುಡಿಯೋ ಸೋರ್ಸಿನ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆದಿಮನಿ ವೀರಲಕ್ಷ್ಮಿ, ಸಂಸದ ರಾಜಾ ಅಮರೇಶ್ವರ ನಾಯಕ್ ಉಪಸ್ಥಿತರಿದ್ದರು. ಶಾಸಕರುಗಳಾದ ವೆಂಕಟರಮಣಗೌಡ, ಡಾ ಶಿವರಾಜ್ ಪಾಟೀಲ್, ದದ್ದಲ್ ಬಸವನಗೌಡ, ವಿಧಾನ ಪರಿಷತ್ ಸದಸ್ಯ ಬಸವರಾಜ್ ಪಾಟೀಲ್ ಇಟಗಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿ. ಮಹಾರಥೋತ್ಸವ ದಿನಾಂಕ 24/2/2021 ಬುಧವಾರ ಬೆಳಗ್ಗೆ 7 ಗಂಟೆಗೆ ಶ್ರೀ ಕತ್ರು ಗದ್ದಿಗೆಗೆ ಮಹಾರುದ್ರಾಭಿಷೇಕ ಹಾಗೂ ಸಹಸ್ರ ಬಿಲ್ವಾರ್ಚನೆ ಮತ್ತು ಮಹಾಮಂಗಳಾರತಿ. ಬೆಳಗ್ಗೆ 10:30ಕ್ಕೆ ಮಹಾದಾಸೋಹ ಪ್ರಾರಂಭ. ಶ್ರೀ ಬೂದಿ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಬೂದಿ ಬಸವೇಶ್ವರ ಮಹಾಸಂಸ್ಥಾನ ಮಠ ಗಬ್ಬೂರು ಇವರ ಅಧ್ಯಕ್ಷತೆಯಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ನಮ್ಮೊಂದಿಗೆ ಇರುವ ಶ್ರೀಹರ ಗುರುಚರ ಮೂರ್ತಿಗಳು ನೇತೃತ್ವವನ್ನು ವಹಿಸಿಕೊಳ್ಳಲಿದ್ದಾರೆ. ಸಂಜೆ 5:30ಕ್ಕೆ ಶ್ರೀ ಬೂದಿ ಬಸವೇಶ್ವರ ಮಹಾರಥೋತ್ಸವ ಕಾರ್ಯಕ್ರಮ ಜರುಗಲಿದೆ. ಸಂಜೆ 5:30ಕ್ಕೆ ಶ್ರೀಮಠದಿಂದ ಕತ್ರು ಗದ್ದಿಗೆಯಿಂದ ಹೊರಟು ಊರೊಳಗಿನ ಶ್ರೀಮಠಕ್ಕೆ ಬಂದು ಅಲ್ಲಿಂದ ಹರ ಗುರು ಚರಮೂರ್ತಿಗಳ ಸಮ್ಮುಖದೊಂದಿಗೆ ಊರಿನ ಪ್ರಮುಖ ಬೀದಿಗಳ ಮುಖಾಂತರ ಸಕಲ ವಾದ್ಯ ಮೇಳಗಳೊಂದಿಗೆ ಆಗಮಿಸಿ ಶ್ರೀಮಠದ ಶ್ರೀಗಳು ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಸೂರ್ಯಸ್ವಾಮಿ ಹೊಸಪೇಟೆ, ಬಸಯ್ಯ ಸ್ವಾಮಿ ಹೊಸಪೇಟೆ ಮತ್ತು ವಿಶ್ವಜಿತ್ ಹೊಸಪೇಟೆ. AMS Computers Sales and Service 0% EMI Bajaj Finance available. Dealers in Lenovo, Asus, Dell, Acer, HP, Epson, CP+, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, biometric attendance, UPS inverter and batteries, server and networking, softwares, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे. पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में. अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं. 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई के कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन फॉर्मूलाज, मैथ्स, डायग्राम्स, एब्रिविएशंस या किसी भी तरह कंटेंट जो अब आप आसानी से याद करना चाहते हैं. दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8310856630.
ದ ಲಿವಿಂಗ್ ರೂಮ್ ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್, ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದೇ ಭೇಟಿ ಕೊಡಿ. The living room above Rahi Diagnostic beside SBI Bank near Gandhi Chowk, Raichur. Mobile 9353654221. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ಧೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, Karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್ ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರ್. ಮೊಬೈಲ್ 9986267919, 9916920786. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಸಿನರ್ಜಿ ಸನ್ರೈಸ್ ಕಾಲೇಜಿನ ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ನಗರದ ಸನರ್ಜಿ ಸನ್ರೈಸ್ ಕಾಲೇಜಿನ ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಪಶ್ಚಿಮ ಠಾಣೆ PSI ಮಂಜುನಾಥ್, ನಗರಸಭೆ ಸದಸ್ಯ ಡಿ ರಮೇಶ್ ಮಾತನಾಡಿ, ವಿದ್ಯಾರ್ಥಿಗಳು ವಿದ್ಯೆಯ ಜೊತೆಗೆ ಶಿಸ್ತು ಮತ್ತು ಭಾಷಾ ಜ್ಞಾನವನ್ನು ಅಳವಡಿಸಿಕೊಳ್ಳಬೇಕೆಂದರು. outside India also from Sanskrit institutions students and we కూడా కేవలం education in
So ಈ ತರ our first year become medium students ಅದೇ ತರ ಮಂచి ವಿದ್ಯಾರ್ಥಿ ಅಭ್ಯಸಿಸಿ. ಕಾಲೇಜಿನ ಪ್ರಾಚಾರ್ಯರಾದ ರುದ್ರಯ್ಯ ಸ್ವಾಮಿ ಮಾತನಾಡಿ, ವಿದ್ಯಾರ್ಥಿಗಳು ಸಮಯ ಪ್ರಜ್ಞೆ ಮತ್ತು ಸಂಸ್ಕಾರವನ್ನು ಅಳವಡಿಸಿಕೊಳ್ಳಬೇಕೆಂದರು. ವೇದಿಕೆ ಮೇಲೆ ಉಪನ್ಯಾಸಕರಾದ ಸುಬ್ಬರಾವ್, ಸುನಿಲ್ ಸ್ವಾಮಿ, ಅಮರೇಶ್, ಜಗದೀಶ್, ಚಿದಾನಂದಪ್ಪ, ಜೆವಿನ್, ನಾಜ್ಮಿಯಾ, ಮಹೇಶ್ ಉಪಸ್ಥಿತರಿದ್ದರು. ಶ್ರಾವಣಿ ಹಲಕಾರಿ ನಿರೂಪಿಸಿದರು. ತಂಪಿಲಾ ಶ್ವೇತಾ ಸಂಗಡಿಗರು ಪ್ರಾರ್ಥಿಸಿದರು. ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಣೆ ಮಾಡಲಾಗುತ್ತಿದೆ. ವೃತ್ತವೊಂದಕ್ಕೆ ನಗರಸಭೆಯಿಂದ ಸವಿತಾ ಮಹರ್ಷಿ ಅವರ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಲಾಗುವುದು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜು ಹೇಳಿದರು. ಸವಿತಾ ಮಹರ್ಷಿ ಅವರ ಜಯಂತಿಯನ್ನು ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಣೆ ಮಾಡಲಾಗುತ್ತಿದೆ. ವೃತ್ತವೊಂದಕ್ಕೆ ನಗರಸಭೆಯಿಂದ ಸವಿತಾ ಮಹರ್ಷಿ ಅವರ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಲಾಗುವುದು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜ್ ಹೇಳಿದರು. ಅವರು ಇಂದು ನಗರದ ಮಡ್ಡಿಪೇಟೆ ಶಂಕುಚಕ್ರ ಮಾರುತಿ ದೇವಸ್ಥಾನದಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಗರಸಭೆ ಮತ್ತು ಸವಿತಾ ಸಮಾಜದ ಸಹಯೋಗದಲ್ಲಿ ಆಯೋಜಿಸಿದ್ದ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸವಿತಾ ಮಹರ್ಷಿ ಜಯಂತಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದು, ಕೊರೋನಾ ಹಿನ್ನೆಲೆಯಲ್ಲಿ ಎಲ್ಲ ಮಹನೀಯರ ಜಯಂತಿಗಳನ್ನು ಸರಳವಾಗಿ ಆಚರಣೆ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಸಮಾಜ ಸಂಘಟಿತರಾಗಿ ನಗರಸಭೆ ಸಹಕಾರ ನೀಡಿದರೆ ಹಾಗೂ ನಗರಸಭೆಯಿಂದ ಸವಿತಾ ಮಹರ್ಷಿ ಪುತ್ಥಳಿ ಸ್ಥಾಪಿಸಿ ಒಂದು ರಸ್ತೆಯಲ್ಲಿ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು. ಪ್ರತಿ ವರ್ಷ ಬಹಳ ಅದ್ಭುತದಿಂದ ತಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಕರೋನಾ ಬಂದಿರೋದ್ರಿಂದ ಎಲ್ಲ ಮಾನವೀಯರ ಜಯಂತಿಗಳನ್ನು ಇದೇ ರೀತಿಯಾಗಿ ಮಾಡುವಂಥ ಒಂದು ಪರಿಸ್ಥಿತಿ ಸರ್ಕಾರಕ್ಕೂ ಮತ್ತು ಜನರಿಗೂ ಬಂದಿದೆ. ಈ ದಿಶೆಯಲ್ಲಿ ಮುಂದಿನ ಸಂದರ್ಭಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲ ಸಂಘಟಿತರಾಗಿ ಸಮಾಜದ ಅಭಿವೃದ್ಧಿ ಜೊತೆಯಲ್ಲಿ ನಗರದ ಅಭಿವೃದ್ಧಿಗೆ ಸಹಿತ ತಾವು ಸಾಕಷ್ಟು ಸಹಕಾರ ನೀಡಿರ್ತಕ್ಕಂಥ ತಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ಈಗಾಗಲೇ ನನ್ನ ಮಾಹಿತಿಯಂತೆ ತಾವು ಒಂದು ಸರ್ಕಲ್ನಲ್ಲಿ ಈ ಮಹರ್ಷಿಯ ಒಂದು ಶಿಲಾನ್ಯಾಸ ಮಾಡಬೇಕು ಅಂತೇಳಿ ತಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಸಹಿತ ತಮ್ಮ ಪರವಾಗಿ ಈಗಾಗಲೇ ಅಧ್ಯಕ್ಷರು, ಉಪಾಧ್ಯಕ್ಷರು, ನಗರಸಭಾ ಸದಸ್ಯರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಆದಷ್ಟು ತೀವ್ರದಲ್ಲಿ ನಗರಸಭೆಯಿಂದ ಆ ಕಾರ್ಯಕ್ರಮ ನೆರವೇರಿಸಿಕೊಳ್ಳಿ ಅಂತೇಳಿ ತಮ್ಮ ಪರವಾಗಿ ಅವರಿಗೆ ವಿನಂತಿ ಮಾಡಿ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್ ಮಾತನಾಡಿ, ಸವಿತಾ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು. ರಾಜ್ಯಸಭಾ ಸದಸ್ಯರಾಗಿದ್ದ ದಿವಂಗತ ಅಶೋಕ್ ಗಸ್ತಿ ಅವರ ಹಾದಿಯಲ್ಲಿ ನಾವೆಲ್ಲ ನಡೆಯಬೇಕು ಎಂದರು. ನಾವೆಲ್ಲರೂ ಇವತ್ತು ಮಹರ್ಷಿ ಅವರ ಜಯಂತ್ಯೋತ್ಸವ ಬಹಳ ವಿಭಜನೆಯಿಂದ ಮಾಡಬೇಕಾಗಿತ್ತು. ಕೋವಿಡ್ ಬಂದಿದ್ದಕ್ಕೋಸ್ಕರ ಏನಿದೆ, ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನು ಒಂದು ಶಿಕ್ಷಣ ಪಾಲನೆಯನ್ನು ಪಾಲಿಸಿ ಏನು ಇವತ್ತು ಜಯಂತಿಯನ್ನು ನಡೆಸ್ತಾ ಇದ್ದಾರೆ. ಮುಂದಿನ ವರ್ಷ ಈ ಸರ್ವ ಸಮಾಜದ ಬಂಧುಗಳ ಬೇಡಿಕೆಯಂತೆ ಈಗಾಗಲೇ ನಮ್ಮ ಹಿರಿಯರು ಮಾರ್ಗದರ್ಶಿಗಳು ಸನ್ಮಾನ್ಯ ಬೋಸರಾಜ್ ಅವರು ಹೇಳಿದ ಪ್ರಕಾರ ಮುಂದಿನ ವರ್ಷದೊಳಗಡೆ ನಮ್ಮ ನಗರಸಭೆ ವತಿಯಿಂದ ಸವಿತಾ ಮಹರ್ಷಿ ಅವರ
ಒಂದು ಹುದ್ದೆಯನ್ನು ಎಲ್ಲಿ ನಾವು ಇವಾಗ ಆಲ್ರೆಡಿ ರೆಸಲ್ಯೂಷನ್ ಪಾಸ್ ಮಾಡಿದ್ದೀವಿ. ನಮ್ಮ ಸರ್ಕಲ್ನಲ್ಲಿ ಮುಂದಿನ ವರ್ಷ ಒಳಗೆ ಹುದ್ದೆಯನ್ನು ಸ್ಥಾಪನೆ ಮಾಡಿ ಈ ಸಮಾಜದವರಿಗೆ ಮತ್ತು ರಾಜ್ಯಕ್ಕೆ ಈ ಭಾಗದ ಬಹಳ ಹಿಂದುಳಿದ ವರ್ಗದ ನಮ್ಮ ದಿವಂಗತ ರಾಜ್ಯಸಭಾ ಸದಸ್ಯರು ಸನ್ಮಾನ್ಯ ಶ್ರೀ ಅಶೋಕ್ ಗಸ್ತಿ ಅವರು ನಮ್ಮನ್ನ ಅಲ್ಲಿದ್ದಾರೆ. ಇದೇ ಕೊರೋನಾ ಮಹಾಮಾರಿಯಿಂದ ಅವ್ರಿಗೋಸ್ಕರ 2 ನಿಮಿಷಕ್ಕೋಸ್ಕರ ಸಂತಾಪ ಸೂಚಿಸಿ ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ದೊಡ್ಡ ಮಲ್ಲೇಶಪ್ಪ, ಜಿಂದಪ್ಪ, ಶ್ರೀನಿವಾಸ ರೆಡ್ಡಿ, ನಾಗರಾಜ್, ರಮೇಶ್, ಕರೀಂ ಸಾಬ್, ರಾಘವೇಂದ್ರ ಇಟಗಿ, ವಲ್ಲೂರು ವೆಂಕಟೇಶ್, ಗುಂಜಳ್ಳಿ ಭೀಮೇಶ್, ವಿ ಗೋವಿಂದ್, ವಿ ಗೋಪಾಲ್, ಸಿ ಗೋವಿಂದ್, ವಿ ಉರ್ಕುಂದ, ಎ ಶಿವಯ್ಯ, ಡಿ ನಾಗರಾಜ್, ನರಸಿಂಹಲು, ಇಲ್ಕಲ್ ವೀರೇಶ್, ನರಸಿಂಹಮೂರ್ತಿ, ರಾಮಕೃಷ್ಣ, ಶ್ಯಾಮ್ ಸುಂದರ್, ನರಸಿಂಹಲು, ಎಇ ಅಶೋಕ್, ಪಿ ವೆಂಕಟೇಶ್, ಎಎಸ್ ರಘು, ದೊಡ್ಡ ಈರಣ್ಣ, ಕಲವಲದೊಡ್ಡಿ ಶ್ರೀನಿವಾಸ್, ಚಂದ್ರಶೇಖರ್, ನರೇಂದ್ರ ಇನ್ನಿತರರು ಭಾಗವಹಿಸಿದರು. ನಗರದ ಶ್ರೀ ಅಂಬಾಭವಾನಿ ದೇವಸ್ಥಾನದ ಬಳಿ ಇರುವ ಛತ್ರಪತಿ ಶಿವಾಜಿಯವರ ವೃತ್ತದಲ್ಲಿ ಛತ್ರಪತಿ ಜಯಂತಿಯನ್ನು ಸರಳವಾಗಿ ಜಿಲ್ಲಾಡಳಿತದಿಂದ ಆಚರಣೆ ಮಾಡಲಾಯಿತು. ನಗರದ ಶ್ರೀ ಅಂಬಾಭವಾನಿ ದೇವಸ್ಥಾನದ ಬಳಿ ಇರುವ ಛತ್ರಪತಿ ಶಿವಾಜಿಯವರ ವೃತ್ತದಲ್ಲಿ ಛತ್ರಪತಿ ಜಯಂತಿಯನ್ನು ಸರಳವಾಗಿ ಜಿಲ್ಲಾಡಳಿತದಿಂದ ಆಚರಣೆ ಮಾಡಲಾಯಿತು. ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್ ಅವರು ಛತ್ರಪತಿ ಶಿವಾಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಜನರ ಬೇಡಿಕೆಯಂತೆ ಸದರಿ ವೃತ್ತದಲ್ಲಿ ಶಿವಾಜಿಯವರ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಲಾಗುವುದು. ಮುಂದಿನ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಪುತ್ಥಳಿ ಪ್ರತಿಷ್ಠಾಪನೆಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಬಸವರಾಜ್ ಪಾಟೀಲ್ ದರೂರು, ಬಿ ರಮೇಶ್, ರಿಮ್ಸ್ ಆಡಳಿತ ಮಂಡಳಿ ಸದಸ್ಯ ರಾಜೇಂದ್ರ ಕುಮಾರ್ ಶಿವಾಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರಸಭೆ ಗುತ್ತಿಗೆ ಪೌರ ಕಾರ್ಮಿಕರಿಗೆ ನೇರ ವೇತನ ನೀಡದೆ ಮತ್ತು ಕಾಯಂಗೊಳಿಸದೆ ಜಿಲ್ಲಾಧಿಕಾರಿ ಮತ್ತು ನಗರಸಭೆ ಅಧಿಕಾರಿಗಳು ಕಿರುಕುಳ ನೀಡುತ್ತಿರುವುದನ್ನು ಖಂಡಿಸಿ ಫೆಬ್ರವರಿ 22ರಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ದಿನಗೂಲಿ ಮತ್ತು ಗುತ್ತಿಗೆ ಪೌರ ಸೇವಾ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಾರಪ್ಪ ಹೇಳಿದರು. ನಗರಸಭೆ ಗುತ್ತಿಗೆ ಪೌರ ಕಾರ್ಮಿಕರಿಗೆ ನೇರ ವೇತನ ನೀಡದೆ ಮತ್ತು ಕಾಯಂಗೊಳಿಸದೆ ಜಿಲ್ಲಾಧಿಕಾರಿ ಮತ್ತು ನಗರಸಭೆ ಅಧಿಕಾರಿಗಳು ಕಿರುಕುಳ ನೀಡುತ್ತಿರುವುದನ್ನು ಖಂಡಿಸಿ ಫೆಬ್ರವರಿ 22ರಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ದಿನಗೂಲಿ ಮತ್ತು ಗುತ್ತಿಗೆ ಪೌರ ಸೇವಾ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಾರಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪೌರ ಕಾರ್ಮಿಕರ ಸೇವೆ ಸಕ್ರಮಾತಿ ಮಾಡಲು 2017ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಆದೇಶ ನೀಡಿದ್ದು, ಆದರೆ ಜಿಲ್ಲಾಧಿಕಾರಿಗಳು ಅಕ್ರಮ ನೇಮಕಾತಿ ಆದೇಶ ಮಾಡಿದ್ದಾರೆ. ಅಕ್ರಮ ನೇಮಕಾತಿ ರದ್ದು ಮಾಡಲು ಜಿಲ್ಲಾಧಿಕಾರಿಗಳಿಗೆ 19 ಬಾರಿ ಮನವಿ ಸಲ್ಲಿಸಲಾಗಿದೆ. ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು. ಅಕ್ರಮ ನೇಮಕಾತಿ ಕುರಿತು ಪರಿಶೀಲನೆ ಮಾಡಲು ಪೌರಾಡಳಿತ ನಿರ್ದೇಶಕರು ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ನೀಡಿದ್ದಾರೆ. ಆದರೆ ಸಮರ್ಪಕವಾಗಿ ಉತ್ತರ ನೀಡದೆ ದಾರಿ ತಪ್ಪಿಸಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಸಮಾಜ ಕಲ್ಯಾಣ ಸಚಿವರು ಅಕ್ರಮ ನೇಮಕವನ್ನು ರದ್ದುಪಡಿಸಲು ಮೌಖಿಕ ಆದೇಶ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಪಾಲನೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದರು. ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗವು ಅಕ್ರಮ ನೇಮಕಾತಿ ಕುರಿತು ನೋಟಿಸ್ ನೀಡಿದೆ. ಅದಕ್ಕೆ ಸುಳ್ಳು ಉತ್ತರ ನೀಡಿದ್ದಾರೆ ಎಂದು ಆರೋಪಿಸಿದರು. ಕಾರ್ಮಿಕರಿಗೆ ನೇರ ವೇತನ ನೀಡಲಾಗುತ್ತದೆ ಎಂದು ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿದ್ದಾರೆ. ಸಫಾಯಿ ಕರ್ಮಚಾರಿಗಳ ಆಯೋಗ ಗ್ರಾಮ ಪಂಚಾಯತ್ ಚುನಾವಣೆ ಬಳಿಕ ಪೌರ ಕಾರ್ಮಿಕರ ನೇಮಕ ಪ್ರಕ್ರಿಯೆ ಪೂರ್ಣಗೊಳಿಸುವುದಾಗಿ ಹೇಳಿದ್ದು, ಕಾರ್ಮಿಕರಿಗೆ ಇದೀಗ 4 ತಿಂಗಳಿಂದ ವೇತನ ನೀಡಿಲ್ಲ. ವಾಹನ ಚಾಲಕರಿಗೆ 7 ತಿಂಗಳ ವೇತನ ನೀಡಿಲ್ಲ ಎಂದು ದೂರಿದರು. ಬಾಕಿ ವೇತನ ನೀಡಬೇಕು, ಕಾಯಂಗೊಳಿಸಬೇಕು. ರಜೆ, ಸಮವಸ್ತ್ರ, ಚಪ್ಪಲಿ, ಮಾಸ್ಕ್, ಗ್ಲೌಸ್, ಪೂರೈಕೆ, ಸಲಿಕೆ, ಪುಟ್ಟಿ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಒತ್ತಾಯಿಸಿ ಫೆಬ್ರವರಿ 22ರಂದು ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುತ್ತದೆ ಎಂದು ಹೇಳಿದರು. ಇಂದಿನ ಗುತ್ತಿಗೆ ಪೌರ ಕಾರ್ಮಿಕರಿಗೆ ನೇರ ವೇತನ ಮತ್ತು ಕಾಯಂಗೊಳಿಸಬೇಕಂತ ಸುಮಾರು 2 ತಿಂಗಳವರೆಗೆ ನಾವು ಹೋರಾಟ ಮಾಡಿದ್ವಿ. 19 ಮನವಿ ಪತ್ರಗಳನ್ನು ಕೂಡ ನೀಡಿದ್ವಿ. ಇಷ್ಟಾದ ಮೇಲೂ ಕೂಡ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯ ಪ್ರತಿಕ್ರಿಯೆ ಮಾಡಿಲ್ಲ. ಯಾಕೆ ಪ್ರತಿಕ್ರಿಯೆ ಮಾಡಬೇಕು? 2017ರಿಂದ ಬಂದಿರತಕ್ಕಂಥ ಆದೇಶವನ್ನು ಕಾರ್ಮಿಕರಿಗೆ ತಲುಪಿಸಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಏನು ತೊಂದರೆ ಇದೆ? ಆದರೆ ಪೌರಾಡಳಿತ ನಿರ್ದೇಶಕರು ಇವರಿಗೆ ನೋಟಿಸ್ಗಳು ಕೊಟ್ಟ ಮೇಲೂ ಕೂಡ ಇವತ್ತಿಗೆ ಯಾವುದೇ ಅವರು ಕ್ರಮ ಕೈಗೊಳ್ಳಲ್ಲ. ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಕೂಡ ಕ್ರಮ ಕೈಗೊಳ್ಳಲ್ಲ. ಸಫಾ ಕರ್ಮಚಾರಿಗಳ ಮೊನ್ನೆ ಡಿಸೆಂಬರ್ನಲ್ಲಿ ಒಂದು ನೋಟಿಸ್ ಕಳಿಸಿದ್ರು, ನೀವು ಬರಬೇಕು ಇಂಥ ವಿಷಯಕ್ಕಂದ್ರೆ, ಅದಕ್ಕೂ ಹೋಗಿಲ್ಲ. ಆದರೆ ಅವರಿಗೆ ಸುಳ್ಳು ಮಾಹಿತಿ ಕೊಟ್ಟರು. ಜನವರಿ ಒಳಗಡೆ ನಾವು ಈ ಸಮಸ್ಯೆಯನ್ನು ಬಗೆಹರಿಸುವಂತ ಸಫಾ ಕರ್ಮಚಾರಿ ಆಯೋಗಕ್ಕೆ ಒಂದು ಸುಳ್ಳು ಮಾಹಿತಿ ಕೊಟ್ಟರು. ಅದೇ ರೀತಿ ಸನ್ಮಾನ್ಯ ಶ್ರೀ ಕೆ ಟಿ ಶ್ರೀಕಂಠೇಗೌಡ ವಿಧಾನ ಪರಿಷತ್ ಸದಸ್ಯರು ಚುಕ್ಕೆ ಪ್ರಶ್ನೆಗೆ 137 ಜಿಲ್ಲಾಧಿಕಾರಿಗಳಿಗೆ ಕೇಳಿದ್ರವರು, ಇವರು 4/12/2020 ಹೊರಗುತ್ತಿಗೆ ಪೌರ ಕಾರ್ಮಿಕರಿಗೆ ನಾವು ನೇರ ವೇತನ ನೀಡ್ತೀವಿ ಅಂತ ಕೂಡ ಸರ್ಕಾರಕ್ಕೂ ಕೂಡ ಸುಳ್ಳು ಮಾಹಿತಿ ಕೊಟ್ಟಿರು.
ಆಮೇಲೆ ಸಫಾ ಕರ್ಮಚಾರಿಗಳಿಗೆ ಕ್ಷೇತ್ರಕೊಟ್ಟು ಒಟ್ಟಿನಲ್ಲಿ ಇದು ಒಂದು ರೀತಿಯಲ್ಲಿ ಹರಾಸ್ಮೆಂಟ್ ಇದೆ ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಅಧಿಕಾರಿಗಳಿಂದ ಪೌರ ಕಾರ್ಮಿಕರನ್ನ ಸತಾಯಿಸೋದು. ಅವರಿಗೆ ಈಗ 4 ತಿಂಗಳ ಪೇಮೆಂಟ್ ಇಲ್ಲ. ನಂತರ ನಮ್ಮ ಇವರು ಯಾರು ವಾಹನ ಚಾಲಕರಿಗೆ 8 ತಿಂಗಳ ಪೇಮೆಂಟ್ ಇಲ್ಲ. ನೀರು ಸರಬರಾಜಲ್ಲಿರ್ತಕ್ಕಂಥ ಮಂದಿಗೆ 1 ವರ್ಷದಿಂದ ಪೇಮೆಂಟ್ ಇಲ್ಲ. ಇದೊಂದು ರೀತಿಯಲ್ಲಿ ಇದೊಂದು ಹರಾಸ್ಮೆಂಟ್ ತರ ಇದು. ಅವರದ್ದು ದುಡ್ಡಿಲ್ಲ ಅಂತಲ್ಲ, ಜನರಿಗೆ ಕೆಲಸ ಮಾಡ್ತಕ್ಕಂಥವರಿಗೆ ಹರಾಸ್ಮೆಂಟ್ ಕೊಡ್ತಾ ಇರ್ತಕ್ಕಂಥ ನಗರಸಭೆ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ವಿರುದ್ಧ ದಿನಾಂಕ 22ರಿಂದ ನಾವು ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಬಹುಶಃ ಅದು ಮುಂದಿನ ಹಂತದಲ್ಲಿ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಕೂಡ ಅದು ಕನ್ವರ್ಟ್ ಆಗೋ ಚಾನ್ಸಸ್ ಇದೆ. ಈಗಾಗಲೂ ಜಿಲ್ಲಾಧಿಕಾರಿಗಳು ಎಚ್ಚೆತ್ತು. ಈ ಸಂದರ್ಭದಲ್ಲಿ ಸಂಘದ ಮುಖಂಡರಾದ ಉರುಕುಂದ, ಮುತ್ತಪ್ಪ, ಅಬ್ರಹಾಂ, ನರಸಿಂಹಲು ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಮದ್ಯ ನಿಷೇಧ ಆಂದೋಲನ ಕರ್ನಾಟಕ ಸಮಿತಿ ಮುಖಂಡರು ಸಚಿವ ಕೆಎಸ್ ಈಶ್ವರಪ್ಪ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಮದ್ಯ ನಿಷೇಧ ಆಂದೋಲನ ಕರ್ನಾಟಕ ಸಮಿತಿ ಮುಖಂಡರು ಸಚಿವ ಕೆಎಸ್ ಈಶ್ವರಪ್ಪ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವವರ ಹೆಸರು ಸಮೇತ ಪಟ್ಟಿಯನ್ನು ಕೊಟ್ಟಿದ್ದೇವೆ. ಆದರೆ ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಉಚ್ಚ ನ್ಯಾಯಾಲಯದ ಆದೇಶದಂತೆ ರಾಜ್ಯದ ಎಲ್ಲ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಿಷೇಧಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯ ವಿವಿಧ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ವ್ಯಾಪಕವಾಗಿ ನಡೆಯುತ್ತಿರುವ ಬಗ್ಗೆ ಪಟ್ಟಿ ಸಮೇತ ನೀಡಿದರೂ ಸಹ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿಲ್ಲವೆಂದು ದೂರಿದರು. ನಂತರ ಜಿಲ್ಲೆಯ 4 ಗ್ರಾಮಗಳಲ್ಲಿ ಮದ್ಯ ಮಾರಾಟ ಮಾಡುತ್ತಿರುವವರ ಬಗ್ಗೆ ಪಟ್ಟಿ ನೀಡಿ ಅಲ್ಲಿ ನಿಷೇಧಕ್ಕೆ ಕ್ರಮ ಜರುಗಿಸಲಾಗುತ್ತದೆ. ನಂತರ ಹಂತ ಹಂತವಾಗಿ ನಿಷೇಧ ಹೇರಲಾಗುತ್ತದೆ ಎಂದು ಭರವಸೆ ನೀಡಿದರು. ಅಕ್ರಮ ಮದ್ಯ ಮಾರಾಟ ನಿಲ್ಲಿಸ್ರಂತೆ, ಆದ್ರೂ ಅಕ್ರಮ ಮದ್ಯ ಮಾರಾಟ ಜಾಸ್ತಿ ನಡೆಯಕತ್ತೈತೆ. ಅದು ನಿಲ್ಬೇಕು ಒಂದು ಬೇಡಿಕೆ ನಮ್ಮದು. ಅದಾದ ನಂತರ ನಾವು ಪಂಚಾಯತಿಯಲ್ಲಿ ಎಲ್ಲ ಕಡೆ ಎಲ್ಲಿ ಟರೋ ಪಾಸ್ ಮಾಡಿದ್ವಿ ಅಲ್ಲೆಲ್ಲ ಏನಂತ ನಾವು 50 ಇಡೀ ನಾವು ಏನಂದ್ರೆ ನಮ್ಮ ಜಿಲ್ಲೆ ರಾಜ್ಯದ 51 ಪಂಚಾಯತಿಯಲ್ಲಿ ಸರ್ ನಾವು ಈ ಥರ ಟರೋ ಪಾಸ್ ಮಾಡಿಸಿದ್ವಿ ಸರ್. ಒಂದು 3-4 ಮುಂಚೆ ಗ್ರಾಮ ಪಂಚಾಯತಿ ಹೌದು ಸರ್. ಆ ಗ್ರಾಮ ಪಂಚಾಯತಿ ನನಗೆ ಕೊಡಿ. ನಾನು ಸಂಬಂಧಪಟ್ಟ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆ 3-4 ಗ್ರಾಮ ಪಂಚಾಯತಿಗಳು ಇದ್ದರೆ ಎಲ್ಲ ಅಲ್ಲೂ ಈ ಥರ ಅಕ್ರಮವಾಗಿ ನಡೀತಾ ಇತ್ತು, ನಿಮ್ಮನ್ನು ಬಿಡಲ್ಲ ಅಂತ ಕೊಟ್ಟಿಲ್ಲ. ಯಾಕೆಂದರೆ ಮನ್ಯಾಗ ಒಂದೇ ಸಲ 50 ಅಂತಂದ್ರೆ ನಾನು ಪ್ರಾಕ್ಟಿಕಲ್ ಅಲ್ಲ, ನಾನು 4 ಮಾಡಲ್ಲ, ಆಮೇಲೆ 4 ಮಾಡಲ್ಲ. ಹೆಂಗೆ ಮಾಡ್ತಾ ಹೋದಾಗ ಏನಾಗುತ್ತೆ, ಅವಾಗ ಹೋಗಿ ಬಿಗಿ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್. ಏನಂತ ಕೇಳಿ ಒಂದು 4 ನನ್ನ ಸುಮ್ಮನೆ ಬಂದೇ ಹೋದೆ ಅನ್ನಂಗೆ ಆಗಬಾರ್ದು. ನೀವು ಎಲ್ಲರೂ ಆಯ್ತಮ್ಮ ನೋಡ್ತೀನಿ ಅಂತ ಹೋದರೆ ನನಗೂ ಮನಸ್ಸು ಬರಲ್ಲ. ಎಲ್ಲ ಕೆಲಸ ಬಿಟ್ಟು ಬಂದಿರ್ತೀನಿ ಹೆಣ್ಮಕ್ಳು. ಅದಕ್ಕೆ ಒಂದು 4 ಗ್ರಾಮ ಪಂಚಾಯತಿ ಯಾವುದು ಅಂತ ನೀವು ಐಡೆಂಟಿಫೈ ಮಾಡ್ಕೊಡಿ. ಅದ್ರ ನಾನು ಆ್ಯಕ್ಷನ್ ತೊಗೊಳ್ತೀನಿ, ಆಮೇಲೆ ನೋಡೋಣ. ಸರ್, ಈಗ ನಾವು ಗ್ರಾಮ ಸಭೆಯಲ್ಲಿ ಅಮೆಂಡ್ಮೆಂಟ್ 73 ಪ್ರಕಾರ ನಾನು ಈ ಆನೆಗೊಂದು ಮಾರ್ಚ್ 26 ಬಂದಂಥ ಸಂದರ್ಭ ನೀವು ಸಿಗಬೇಕಮ್ಮ. ನಾನು ಯಾಕೆ ಹೇಳ್ತೀನಿ ಅಂದರೆ, ಮಂತ್ರಿ ನಾನು ಬಂದೆ, ನಿಮ್ಗೆ ನೀವು ತೊಗೊಂಡು ಹೋದೆ, ನೀವೆಲ್ಲ ಉದ್ಯೋಗ ಬಿಟ್ಟು ಬಂದ ನ್ಯಾಯ ಸಿಗಬೇಕು ನಿಮಗೂ ಕೂಡ. ಇದನ್ನು ನೋಟ್ ಮಾಡ್ಕೊಳ್ಳಿ. ಈ ಗ್ರಾಮ ಪಂಚಾಯತಿನಲ್ಲಿ ಒಂದು ಕಡೆ ಅಕ್ರಮ ನಡೀತಾ ಇದ್ದರೆ ಅವ್ರು ಮತ್ತೆ ಕಂಪ್ಲೇಂಟ್ ಮಾಡಿದ್ರೆ ನಾನು ನಿಮ್ಮನ್ನು ಬಿಡಲ್ಲ. ಇದು ಇನ್ನೊಂದು ಕಡೆ ಯಾವ್ದಾದ್ರು ಯಾವ ಗ್ರಾಮ ಪಂಚಾಯತಿ ಖರಾಬಾಗಿದ್ದು ಕೂಡ ಯಾವ್ದಾದ್ರು ನೋಡಿ ಇವ್ರಿಗೆ ನನಗೆ ಕಾಯ್ಬೇಡಿ. 4 ಗ್ರಾಮ ಪಂಚಾಯತಿ ಕೊಡಿ. ಏನಪ್ಪ 4 ಕೊಡ್ತಾರೆ. 4ರ ಬಗ್ಗೆ ಏನೇ ಕ್ರಮ ತಗೊಂಡಿದ್ದೀರಿ ಅಲ್ಲಿ. ಈ ಸಂದರ್ಭದಲ್ಲಿ ಅಭಯ, ವಿದ್ಯಾ ಪಾಟೀಲ್, ಮೋಕ್ಷಮ್ಮ, ಗೌರಮ್ಮ, ಶಿವಪ್ಪ ಇತರರು ಇದ್ದರು. ಈಗ ಜಾಹೀರಾತು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು.
ಮೊಬೈಲ್ ನಂಬರ್ 9448302979 ಮತ್ತು 9964204542. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. ಇದರ ಜೊತೆಗೆ ವಾಟರ್ ಬಾಟಲ್ ಉಚಿತವಾಗಿ ಕೊಡಲಾಗುತ್ತದೆ. ಅನುಭವವುಳ್ಳ ಚಾಲಕರೊಂದಿಗೆ ಪ್ರತಿದಿನ ಬೆಳಗ್ಗೆ 6:10ಕ್ಕೆ ರಾಯಚೂರಿನಿಂದ ಹೈದರಾಬಾದ್ಗೆ ತೆರಳುತ್ತದೆ. ರಾತ್ರಿ 8:30ಕ್ಕೆ ಹೈದರಾಬಾದ್ನಿಂದ ರಾಯಚೂರಿಗೆ ಮರಳುತ್ತದೆ. ಇದರ ಜೊತೆಗೆ ಧಾರವಾಡಕ್ಕೆ ಕೇವಲ 500 ರೂಪಾಯಿಯಲ್ಲಿ ಪ್ರಯಾಣ ಸೌಲಭ್ಯವಿರುತ್ತದೆ. ಆರಾಮದಾಯಕ ಮತ್ತು ಸುರಕ್ಷಿತ ಪ್ರಯಾಣಕ್ಕೆ ಹಿಂದೆ SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಸಂಪರ್ಕಿಸಿ. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್, ಅಂಬೇಡ್ಕರ್ ಸರ್ಕಲ್, ರಾಯಚೂರು. ಬುಕಿಂಗ್ ಆಗಿ ಸಂಪರ್ಕಿಸಿ 8550777211. ಮೊಬೈಲ್ 9448214106. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. JK Garments, traditional clothes for kids, girls, women and men. Opposite SC Kirti, Cloth Bazar, MG Road, Raichuru. Chudidar, long frock, midi, choli, ghagra, crop top, sharara, jeans top, western items, kurti, leggings, jeans, cargo, jaguar shirt, t-shirt, jubba, pajama, patani suits, sherwani, baba suits, lungi, towels and girls and boys undergarments available. ನಮ್ಮಲ್ಲಿ 20% ಡಿಸ್ಕೌಂಟ್ ಸೌಲಭ್ಯವಿದೆ. ಹಿಂದೆ ಕರೆ ಮಾಡಿ. JK ಗಾರ್ಮೆಂಟ್ಸ್, ಅಪೋಸಿಟ್ SC ಕೀರ್ತಿ, ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಮೊಬೈಲ್ ಸಂಖ್ಯೆ 9448622403. विक्ट्री बैडमिंटन अकेडमी. आज हम 2 किलोमीटर ज्यादा भागेंगे. कुछ करिए नस नस मेरी खोले, हाय कुछ करिए, कुछ करिए बस बस बड़ा बोले अब कुछ करिए. ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ. ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು ತಮ್ಮ ಕನಸು ನನಸಾಗಿಸಲು ಇಲ್ಲೇ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಮೊಬೈಲ್ 8050771049. ಮತ್ತೊಮ್ಮೆ ವಾರ್ತೆಗಳಿಗೆ
ಸ್ವಾಗತ. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಫೆಬ್ರವರಿ 20ರಂದು 3 ದಿನಗಳ ಕಾಲ ನಾಟಕೋತ್ಸವವನ್ನು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಫೆಬ್ರವರಿ 20ರಿಂದ 3 ದಿನಗಳ ಕಾಲ ನಾಟಕೋತ್ಸವವನ್ನು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಫೆಬ್ರವರಿ 20ರಂದು ಸಂಜೆ 6ಕ್ಕೆ ದರಕಾರವಿಲ್ಲದ ಸರ್ಕಾರ, ಫೆಬ್ರವರಿ 21ರಂದು ಸಂಜೆ 6ಕ್ಕೆ ಅಣ್ಣ ತಂಗಿ ಹಾಗೂ ಫೆಬ್ರವರಿ 22ರಂದು ಸಿಂಧೂರ ಲಕ್ಷ್ಮಣ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದರು. ನಾಟಕೋತ್ಸವವನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕ ದದ್ದಲ್ ಬಸನಗೌಡ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎನ್ ಕೇಶವ ರೆಡ್ಡಿ, ಶಿವಜ್ಯೋತಿ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ನಾಟಕೋತ್ಸವ ಪ್ರಶಸ್ತಿ ಪುರಸ್ಕೃತ ಅಂಬಯ್ಯ ನುಲಿ ಅವರಿಗೆ ಸನ್ಮಾನಿಸಲಾಗುತ್ತದೆ ಹಾಗೂ ಜಿಂದಪ್ಪ ಹಸ್ಕಿಆಳ್ ಅವರಿಂದ ಸುಗಮ ಸಂಗೀತ ಗಾಯನ ಏರ್ಪಡಿಸಿದೆ. ಕಲಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಉದ್ಘಾಟನಾ ಸಮಾರಂಭ 20/2/2021 ಸಂಜೆ 6 ಗಂಟೆಗೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಎ ಪಾಪಾರೆಡ್ಡಿ ವಹಿಸಿಕೊಳ್ಳಲಿದ್ದಾರೆ. ಜ್ಯೋತಿ ಬೆಳಗಿಸುವವರು ಸನ್ಮಾನ್ಯ ಶ್ರೀ ಬಸನಗೌಡ ದದ್ದಲ್ ಶಾಸಕರು ರಾಯಚೂರು ಗ್ರಾಮೀಣ ಕ್ಷೇತ್ರ, ಶ್ರೀ ಎನ್ ಕೇಶವರೆಡ್ಡಿ ಅಧ್ಯಕ್ಷರು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಜಿಲ್ಲಾ ಪಂಚಾಯತ್ ರಾಯಚೂರು, ಶ್ರೀಮತಿ ಶಿವಜ್ಯೋತಿ ಶ್ರೀನಿವಾಸ ರೆಡ್ಡಿ ಅಧ್ಯಕ್ಷರು ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಜಿಲ್ಲಾ ಪಂಚಾಯತ್ ರಾಯಚೂರು, ತ್ರಿವಿಕ್ರಮ್ ಜೋಶಿ ಆಡಳಿತ ಮಂಡಳಿ ಸದಸ್ಯರು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಶ್ರೀಮತಿ ಹೇಮಾವತಿ ಸತೀಶ್ ಕುಮಾರ್ ಜಿಲ್ಲಾ ಪಂಚಾಯತ್ ಸದಸ್ಯರು ದೇವಸೂಗರು, ವೈ ಗೋಪಾಲ್ ರೆಡ್ಡಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು, ಕಡಗೋಲ್ ಅಂಜನೇಯ ಮಾಜಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು, ಜಿ ತಿಮ್ಮಾರೆಡ್ಡಿ ಗಿಲೇಸುಗರು ಜಿಲ್ಲಾ ಉಪಾಧ್ಯಕ್ಷರು ಭಾರತೀಯ ಜನತಾ ಪಕ್ಷ ರಾಯಚೂರು, ರವೀಂದ್ರ ಜಲ್ದಾರ್ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಬೆಂಗಳೂರು, ಜಗದೀಶ್ ವಕೀಲರು ಮಾಜಿ ಅಧ್ಯಕ್ಷರು ರಾಯಚೂರು ಗ್ರಾಮಾಂತರ ಭಾರತೀಯ ಜನತಾ ಪಕ್ಷ ರಾಯಚೂರು, ಜಿ ವೆಂಕಟರೆಡ್ಡಿ ರಾಜ್ಯ ಜಲ ಸಲಹಾ ಸಮಿತಿ ಸದಸ್ಯರು ಭಾರತ ಆಹಾರ ನಿಗಮ ರಾಯಚೂರು. ಮುಖ್ಯ ಅತಿಥಿಗಳಾಗಿ ಜಿ ನರಸಾರೆಡ್ಡಿ ಜಿಎನ್ಆರ್ ಬಿಜೆಪಿ ಮುಖಂಡರು ರಾಯಚೂರು, ಶ್ರೀ ಉರುಕುಂದಪ್ಪ ಮಾಜಿ ಉಪಾಧ್ಯಕ್ಷರು ಆರ್ಟಿಪಿಎಸ್ ನೌಕರರ ಸಂಘ ಶಕ್ತಿನಗರ್, ಶ್ರೀಮತಿ ಮಂಗಲಾ ಎಂ ನಾಯಕ್ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು, ಶ್ರೀ ಶರಣಬಸಪ್ಪ ಬಲ್ಲಟಗಿ ಸದಸ್ಯರು ನಗರಸಭೆ ರಾಯಚೂರು, ವೀರೇಂದ್ರ ಪಾಟೀಲ್ ಹರಿವಿ ರಾಜ್ಯ ಸಂಚಾಲಕರು ಬಿಜೆಪಿ ಆರ್ಥಿಕ ಪ್ರಕೋಷ್ಠ ರಾಯಚೂರು, ಶಿವರಾಜ್ ಪತ್ಯಾಪುರ್ ಎಲ್ಐಸಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಭಾರತೀಯ ಜನತಾ ಪಕ್ಷ ಎಸ್ಟಿ ಮೋರ್ಚಾ ರಾಯಚೂರು. ಈ ಸಂದರ್ಭದಲ್ಲಿ ಅಯ್ಯನಗೌಡ ಸಂದಿಹಳ್ಳಿ, ಗಂಗಪ್ಪ ಇತರರು ಇದ್ದರು. ಜಿಲ್ಲೆಯಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಅವ್ಯಾಹತವಾಗಿ ನಡೆಯುತ್ತಿದ್ದು ಕ್ರಮ ಕೈಗೊಳ್ಳುವಂತೆ ಸ್ವಾಭಿಮಾನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲೆಯಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಅವ್ಯಾಹತವಾಗಿ ನಡೆಯುತ್ತಿದ್ದು ಕ್ರಮ ಕೈಗೊಳ್ಳುವಂತೆ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಾಯಚೂರು ತಾಲೂಕಿನ ಗುಂಜಳ್ಳಿ, ಕರೇಕಲ್, ಕಾಡ್ಲೂರುಗಳಲ್ಲಿ ಮರಳು ಕ್ವಾರಿಯಿಂದ ಅಕ್ರಮವಾಗಿ ಯಾವುದೇ ಪರವಾನಗಿ ಇಲ್ಲದೆ ಸಾಗಾಣಿಕೆ ಮಾಡಲಾಗುತ್ತಿದೆ. ಪೋತ್ಗಲ್, ಸಂಗಮಕುಂಟ, ಹೈದರಾಬಾದ್ ರಸ್ತೆ ಮೂಲಕ ಅಕ್ರಮ ಸಾಗಾಣಿಕೆ ನಡೆಯುತ್ತಿದೆ. ಅಕ್ರಮ ಮರಳನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಸಾರ್ವಜನಿಕರನ್ನು ದೋಚಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಅಕ್ರಮ ಮರಳು ಸಾಗಾಣಿಕೆ ಕುರಿತು ಹಲವಾರು ಬಾರಿ ದೂರು ನೀಡಿದರೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಅಕ್ರಮ ಮರಳು ಸಾಗಾಣಿಕೆಗೆ ಕಡಿವಾಣ ಹಾಕಬೇಕೆಂದು ಮನವಿ ಮಾಡಿದರು. ನಗರಲ್ಲಿ ಉಸುಗು ಸಾಗಾಣಿಕೆ ನಡೆಯಕತ್ತದ, ಎಗ್ಗಿರ್ಲಾರ್ದ ನಡೆಯಕತ್ತದ ಮತ್ತು ಕರೇಕಲ್ಲು, ಕಾಡ್ಲೂರು, ಗಂಜಹಳ್ಳಿ ಇಂಥದ್ರಲ್ಲಿ ಎಗ್ಗಿರ್ಲಾರ್ದ ಓಡ್ಯಾಕತ್ತಾರ ಉಸುಗು. ಬಟ್ ದಯವಿಟ್ಟು ಅದನ್ನು ಎಲ್ಲರೂ ಕಲಿತು ನಮ್ಮ ಸಂಘಟನೆಯವರು ಎಲ್ಲರೂ ಕೊಡಕತ್ತೀವಿ, ಆದರೂ ಅದನ್ನು ಯಾರೂ ಕ್ರಮ ತಗೋಬಲ್ರು. ಮತ್ತು ನಮ್ಮ ಗಣಿ ಮತ್ತು ಭೂಮಿ ಇಲಾಖೆಯವರು ವಿಶ್ವನಾಥ್ ಅವ್ರಿಗೂ ಅವ್ರಿಗೆ ಭಾಳಷ್ಟು ಬಾರು ಹೇಳಿದ್ವಿ, ಆದರೂ ಅದಕ್ಕೆ ಏನು ಗಮ ಕೊಡಲಾರ್ದಕ್ಕೆ ಇದು ಮಾಡೋಕತ್ತಾರೆ. ಹಾಗಾಗಿ ಡಿಸಿಗೆ ಒಂದು ಮನವಿ ಕೊಡ್ಬೇಕಂತೇಳಿ ಬಂದಿದ್ದೀವಿ. ಇದು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ಬೇಕಂತೇಳಿ ನಾವು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ರಾಮು, ಆಂಜನೇಯ, ಮಹೇಶ್ ಸೇರಿದಂತೆ ಅನೇಕರು ಇದ್ದರು.
ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಅವರು ಮಾರುತಿ ನಗರದ ಶ್ರೀ ಗಿರಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಇಂದು ಬೆಳಗ್ಗೆ ಮಂತ್ರಾಲಯಕ್ಕೆ ಆಗಮಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದರು. ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರ ಸಚಿವರನ್ನು ಸನ್ಮಾನಿಸಿ ಆಶೀರ್ವದಿಸಿದರು. ನಂತರ ಗಾಂಧಾಳ ಗ್ರಾಮಕ್ಕೆ ಆಗಮಿಸಿ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಪಡೆದರು. ಇದೇ ವೇಳೆ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟ್ ನೌಕರರ ಸಂಘದಿಂದ ಸಚಿವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಲಾಯಿತು. ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟ್ ನೌಕರರ ಬೇಡಿಕೆಗಳು ಈಡೇರಿಸಲು ಮತ್ತು ಸಮಸ್ಯೆಗಳ ಇತ್ಯರ್ಥ ಸಲುವಾಗಿ ತಮ್ಮ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಆಯೋಜಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ ಭೀಮರೆಡ್ಡಿ ಪಾಟೀಲ್, ಜಿಲ್ಲಾ ಅಧ್ಯಕ್ಷ ಮುರಳಿ ಮೋಹನ್ ಗೌಡ ಮತ್ತು ಸಂಜೀವ್ ಕುಮಾರ್ ಮುಂತಾದವರು ಇದ್ದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಇಂದು ಬೆಳಗ್ಗೆ ಮಂತ್ರಾಲಯಕ್ಕೆ ಆಗಮಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದರು. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಅವರು ಮಾರುತಿ ನಗರದ ಶ್ರೀ ಗಿರಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಶ್ರೀಗಿರಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷ ಬಸವರಾಜ್, ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷ ಕೆ ಬಸವಂತಪ್ಪ, ನಿರ್ದೇಶಕರಾದ ಮಹದೇವಪ್ಪ ಮಿರ್ಜಾಪುರ್, ಕಡದೇನಿ ಬೀರಪ್ಪ, ರಾಜಶೇಖರ್ ದೇನಿ, ನರಸಯ್ಯ, ಚಂದ್ರಶೇಖರ್, ರಾಮಣ್ಣ ಬಡೇಸಾಬ್, ಸದಾಶಿವಪ್ಪ, ಕೆ ಷಣ್ಮುಖಪ್ಪ, ನಾಗರಾಜ್ ಮಡ್ಡಿಪೇಟೆ, ವೀರೇಶ್ ಮೆಕ್ಯಾನಿಕ್, ನಾಗಿರೆಡ್ಡಿ ಸೇರಿದಂತೆ ಬಡಾವಣೆಯ ನಾಗರಿಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿನರ್ಜಿ ಸನ್ ರೈಸ್ ಕಾಲೇಜಿನ ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ವಿದ್ಯೆ ಜೊತೆಗೆ ಶಿಸ್ತು ಅಳವಡಿಸಿಕೊಳ್ಳಿ. ಮಂಜುನಾಥ್. ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾರಥೋತ್ಸವ ದಿನಾಂಕ 24/2/2021 ಶ್ರೀ ಬೂದಿ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಬೂದಿ ಬಸವೇಶ್ವರ ಮಹಾಸಂಸ್ಥಾನ ಮಠ ಗಬ್ಬೂರು ಇವರ ಅಧ್ಯಕ್ಷತೆಯಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ನಮ್ಮೊಂದಿಗೆ ಇರುವ ಶ್ರೀಹರ ಗುರುಚರ ಮೂರ್ತಿಗಳು ನೇತೃತ್ವವನ್ನು ವಹಿಸಿಕೊಳ್ಳಲಿದ್ದಾರೆ. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಸೂರ್ಯಸ್ವಾಮಿ ಹೊಸಪೇಟೆ, ಬಸಯ್ಯ ಸ್ವಾಮಿ ಹೊಸಪೇಟೆ ಮತ್ತು ವಿಶ್ವಜಿತ್ ಹೊಸಪೇಟೆ. ಗೋ ಗ್ರೀನ್,
ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಇದೇ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. 0% EMI Bajaj Finance available. AMS Computers Sales and Service beside SBI Bank, Station Road, Raichur. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್, ಅಂಬೇಡ್ಕರ್ ಸರ್ಕಲ್, ರಾಯಚೂರು. JK Garments, traditional clothes for kids, girls, women and men. Opposite SC Kirti, Cloth Bazar, MG Road, Raichuru. The living room above Rahi Diagnostic, beside SBI Bank, near Gandhi Chowk, Raichur. SR Garments classic collections for kids, women and men, beside Vegetable Market, Cloth Bazaar, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.